ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾರ V1 ಅಂತ ಖ್ಯಾತಿನ ಹೊಂದಿರತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಡಿಸೆಂಬರ್ 12ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೋಡಿ ನೂರು ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಬಾಳ್ಲಿ ಅಂತ ಹಾರೈಸೋಣ ಮತ್ತು ಹರಿಸೋಣ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಗುರುವಾರ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭ ಹಾರೈಸೋಣ. ಸೊ ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ, ನನಸುಗಳು ಈಡೇರಲಿ ಅಂತ ಹೇಳಿ ಹಾರೈಸ್ತಾ, ಸೊ ಬೆಳ್ಳಂಬೆಳಗ್ಗೆ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು 2 ದಿವಸದ ಹಿಂದೆನೇ ಹೇಳಿದ್ದೆ, ಮುಂದಿನ 14-15ನೇ ತಾರೀಕುವರೆಗೂ ಕೂಡ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಅದು ಕೇವಲ ಕೋಸ್ಟಲ್ ಏರಿಯಾದಲ್ಲಿ ಅಷ್ಟೇ ಅಲ್ಲ, ಬಹುಶಃ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ ಅನಿಸುತ್ತೆ. ಹಾಗಾಗಿ ಈ ಕಡೆ ಎಲ್ಲ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ವಯಸ್ಸಾದವ್ರಿಗಂತೂ ಈ ರೀತಿಯ ಮೋಡ ಕವಿದ ವಾತಾವರಣ ಇದ್ಬಿಟ್ರೆ ಅವ್ರು ನಿಜಕ್ಕೂ ನೆಲ ಕಚ್ಚಿಬಿಡ್ತಾರೆ. ಸೊ ಸಾಧ್ಯವಾದಷ್ಟು ಬೆಚ್ಚಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶುಭೋದಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಶುಭೋದಯಗಳನ್ನ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ವಿಶೇಷವಂತ ಏನು ಅಂತ ನೋಡೋದಾದರೆ, ಇವತ್ತು ನ್ಯಾಷನಲ್ ಯೂತ್ಸ್ ಡೇ ಇದೆ. ಸೊ ಎಲ್ಲ ಯುವಕರ ದಿವಸ ಅಂತ ಹೇಳ್ಬೋದು. ನ್ಯಾಷನಲ್ ಯೂತ್ಸ್ಗಳು ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ, ಆ ಅಚೀವ್ಮೆಂಟ್ಗೆ ಒಂದಷ್ಟು ಪ್ರೋತ್ಸಾಹಗಳನ್ನ ನೀಡೋ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕು. ಅದು ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಇನ್ನೇನು ಅವರ ವೈಯಕ್ತಿಕ ಸಾಧನೆಗಳಾಗಿದ್ದರೂ ಕೂಡ ಎಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಬೆಂತಟ್ಟತಕ್ಕಂಥದ್ದು ತುಂಬ ಮುಖ್ಯ ಆಗತ್ತೆ. ಸೊ ನೋಡೋಣ ಆ ನಿಟ್ಟಿನಲ್ಲಿ ಯಾರ್ಯಾರ ಸಾಧಕರು ನಮ್ಮ ಎದುರುಗಡೆ ಬರ್ತಾರೆ ಅಂಥೇಳಿ. ಹಾಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಾ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳ, ದೇಶ ವಿದೇಶಗಳ ಹಾಗೂ ಕ್ರೀಡಾ ಸುದ್ದಿಯನ್ನು ಕೂಡ ಒಂದಷ್ಟು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಪ್ರಶ್ನೋತ್ತರಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು ಯಾರ ಬುದ್ಧಿಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೂ ಅಲ್ಲ, ಕೇವಲ ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮನೋರಂಜನೆ ಇರಲಿ, ಆ ಮೂಲಕ ಒಂದಷ್ಟು ಜ್ಞಾನಾರ್ಜನೆ ಕೂಡ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅಂಥೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಆ ಪ್ರಶ್ನೋತ್ತರಗಳಿಗೆ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಸೊ ಕರೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯಮಾಡಿ ಕರೆ ಮಾಡುವಾಗ TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡ್ತಾ ಕರೆ ಮಾಡಿ. ಏಕೆಂದರೆ ನೀವು ಈ ಕಾರ್ಯಕ್ರಮ ನೇರ ಪ್ರಸಾರ ಆಗಿದ್ರೂ ಕೂಡ ಈ ಕಾರ್ಯಕ್ರಮ ನಿಮ್ಮಲ್ಲಿಗೆ ತಲುಪಲಿಕ್ಕೆ 4ರಿಂದ 5 ಸೆಕೆಂಡ್ಗಳ ಕಾಲ ತಡ ಆಗೋದ್ರಿಂದ ನಾನು ಮಾತಾಡಿದ್ದು ನಿಮಗೆ ತಡವಾಗಿ ಕೇಳಿಸುತ್ತೆ, ನೀವು ಮಾತಾಡಿದ್ದು ನನಗೆ ತಕ್ಷಣಕ್ಕೆ ಕೇಳಿಸುತ್ತೆ. ದಯವಿಟ್ಟು TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ, TV ನೋಡ್ತಾ ಮಾತಾಡಿದ್ರೂ ಪರವಾಗಿಲ್ಲ, TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗೋದ್ರಿಂದ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮತ್ತು ನೀವೇನು ಮಾತಾಡಿದ್ದೀರಿ ಅಂಥೇಳಿ ಆ ಕಾರ್ಯಕ್ರಮವನ್ನು ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದ ಸಂಪೂರ್ಣ ಏನು ಪ್ರಸಾರ ಇದೆ ಅದು ನಮ್ಮ ನಮಸ್ತೆ ದೇವನಗರಿಯ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನೀವು ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಯಾವಾಗ ಬೇಕಾದರೂ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಕಾರ್ಯಕ್ರಮವನ್ನು ನೋಡ್ಬೋದು. ಹಾಗೂ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಅವ್ರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಹಾಗೂ ನಿಮಗೆ ಯಾರ್ದಾದ್ರೂ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದ್ರೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಅಪ್ಪ ಅಮ್ಮಂದಿರು ಅಥವಾ ಮನೇಲಿರ್ತಕ್ಕಂಥ ಯಾವುದೇ ಹಿರಿಯರದು, ಮಕ್ಕಳದು ಅಥವಾ ಬೇರೆ ಇನ್ಯಾವುದೇ ಶುಭ ಕಾರ್ಯಗಳಿಗೆ ನಮ್ಮಿಂದ ಶುಭಾಶಯಗಳನ್ನು ಹೇಳಬೇಕು ಅಂತ ಆಗಿದ್ದರೆ ದಯವಿಟ್ಟು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ದಿವಸ ಮುಂಚಿತವಾಗಿ ಸಂಪೂರ್ಣವಾಗಿ ವಿವರಗಳ ಸಮೇತ ಅಥವಾ ಒಂದು ಪುಟ್ಟ ಕಿರು ಮಾಹಿತಿ, ಹುಟ್ಟುಹಬ್ಬನೋ ಆ್ಯನಿವರ್ಸರಿನೋ ಅಥವಾ ಏನು ವಿಶೇಷಕ್ಕೆ ಫೋಟೋ ಕಳಿಸ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಅದನ್ನು ಕಳಿಸಿದೆ ಆದರೆ ಅದನ್ನು ಮರುದಿವಸ ಕಾರ್ಯಕ್ರಮದಲ್ಲಿ ನಾವು ಆ ಫೋಟೋ ತೋರಿಸ್ತಾ ಅವರಿಗೆ ಶುಭಾಶಯಗಳನ್ನು ಮತ್ತು ಕಂಗ್ರ್ಯಾಚುಲೇಷನ್ಸನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಫೋಟೋ ಕಳಿಸೋದನ್ನು ಮರಿಬೇಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನಮ್ಮ V1 ವಾಹಿನಿ ಸದಾ ಒಳ್ಳೆ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಸಮಾಜಮುಖಿ ಕೆಲಸಗಳು ಏನೇ ಇದ್ದರೂ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಯಾರು ಏನೇ ಒಳ್ಳೆ ಕೆಲಸ ಮಾಡ್ತಾ ಇದ್ದರೂ ಕೂಡ ಆ ಮೂಲಕ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲೋಣ, ಪ್ರೋತ್ಸಾಹ ನೀಡೋಣ. ಯಾರಾದರೂ ಒಂದು 4-5 ಗಿಡ ನೆಡ್ತಿದ್ದಾರೆ ಅಂದರೆ ಸಾಧ್ಯವಾದರೆ ಒಂದು ಫೋಟೋ ತೊಗೊಂಡು ಕಳಿಸಿ. ಅವರು ಕಳಿಸೋದಕ್ಕೆ ಮುಜುಗರ ಪಡ್ಬೋದು, ಆದರೆ ಆ ಫೋಟೋ ನೀವು ತೊಗೊಂಡು ಇಂಥವ್ರು ಗಿಡ ನೆಡ್ತಿದ್ದಾರೆ ಅಂತ ಹೇಳಿ ಒಂದು ವಿಶ್ ಮಾಡ್ಬೋದಲ್ವಾ. ಸೊ ಆ ಕೆಲಸ ನಾವು ಮಾಡೋಣ. ಸೊ ಇನ್ಯಾರೋ ಒಬ್ಬರು ಹಸ್ದಿರ್ತಕ್ಕಂಥ 4 ಜನರಿಗೆ ಊಟ ಕೊಡ್ತಿದ್ದಾರೆ, ಆ ಒಂದು ಫೋಟೋ ತೊಗೊಂಡು ನಮಗೆ ಕಳಿಸಿ, ಅವ್ರಿಗೆ ಒಳ್ಳೇದಾಗಲಿ, ನಾವು ವಿಶ್ ಮಾಡೋಣ. ಅಥವಾ ಇನ್ಯಾರೋ ಒಂದು ಮಕ್ಕಳಿಗೆ ಪುಸ್ತಕಗಳನ್ನ ಕೊಡಿಸ್ತಾ ಇದ್ದಾರೆ, ಮಕ್ಕಳಿಗೆ ಬಟ್ಟೆಗಳನ್ನ ಕೊಡಿಸ್ತಾ ಇದ್ದಾರೆ, ಅಥವಾ ಮಕ್ಕಳಿಗೆ ಶೂಸ್ಗಳನ್ನ ಕೊಡಿಸ್ತಾ ಇದ್ದಾರೆ, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನ ಕೊಡಿಸ್ತಾ ಇದ್ದಾರೆ. ಯಾರು ಏನು ಬೇಕಾದರೂ ಕೊಡಿಸ್ತಾ ಇದ್ರು ಅದರದ್ದೊಂದು ಪುಟ್ಟದಾಗಿರ್ತಕ್ಕಂಥ ಫೋಟೋ ಅಥವಾ ವಿಡಿಯೋ ಮಾಡ್ಕೊಂಡು ನಮಗೆ ಕಳಿಸಿ. ಆ ಮೂಲಕ ನಾವು ಅವರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ. ಅದ್ರ ಮೂಲಕ ಸಮಾಜಮುಖಿ ಕೆಲಸ ಯಾವುದೇ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ
ಅವರಿಗೆ ನಾವು ಪ್ರೋತ್ಸಾಹ ನೀಡೋಣ. ನಿಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳ ವಿವರವನ್ನು ಚುಟುಕಾಗಿ ನಮಗೆ ವಿಡಿಯೋ ಮಾಡಿ ಕಳಿಸಿ ಅಥವಾ ಫೋಟೋನಾದರೂ ಕಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇವತ್ತಿನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತು ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದರ ಜೊತೆಗೆ ಏನಷ್ಟು ವಿಚಾರಗಳಿದೆ ಅನ್ನೋದನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ 23ನೇ ಒಂದು ಶಾಖೆ ಏನಿದೆ ಸಪ್ನಾ ಬುಕ್ ಡಿಪೋದು ಇದೇ 13ನೇ ತಾರೀಕು ಶುಕ್ರವಾರ ಅಂದರೆ ನಾಳೆ ನಮ್ಮ ದಾವಣಗೆರೆ ನಗರದಲ್ಲಿ ಓಪನ್ ಆಗ್ತಾ ಇದೆ. ಭಾರತದ ಅತಿ ದೊಡ್ಡ ಒಂದು ಏನೇ ಹೇಳ್ಬೋದು, ಇದಕ್ಕೆ ಪುಸ್ತಕ ಭಂಡಾರ ಅಂತಲೇ ಹೇಳ್ಬೋದು, ಸಪ್ನಾ ಬುಕ್ ಹೌಸ್. ಇವರು ಬೆಂಗಳೂರಿನಲ್ಲೂ ಕೂಡ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮೆಜೆಸ್ಟಿಕ್ನಲ್ಲಿ ಬುಕ್ ಹೌಸನ್ನು ಹೊಂದಿದ್ದಾರೆ. ಸೊ ಇವರು AVK ಕಾಲೇಜ್ ರಸ್ತೆಯಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾಳೆ 13ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ. ಸೊ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಯವರು ಈ ಒಂದು ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ತರಳಬಾಳು ಗುರುಗಳು ಕೂಡ ಇದರಲ್ಲಿ ಉಪಸ್ಥಿತರಿರ್ತಾರೆ. ಸೊ ಸರಿಸುಮಾರು 7,000ಕ್ಕೂ ಅಧಿಕ ಪುಸ್ತಕಗಳನ್ನು ಏಕಕಾಲದಲ್ಲಿ ನೀವು ನೋಡ್ಬೋದು ಮತ್ತು ನಿಮಗೆ ಅಗತ್ಯ ಇರತಕ್ಕಂಥ ಪುಸ್ತಕಗಳನ್ನು ನೀವು ನಾಳೆ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆ. ತುಂಬ ದೊಡ್ಡ ಕಲೆಕ್ಷನನ್ನು ಮಾಡ್ತಾ ಇದ್ದಾರೆ ಸಪ್ನಾ ಬುಕ್ ಹೌಸ್ ವತಿಯಿಂದ. ಸೊ ದಾವಣಗೆರೆಗೆ ಇಂಥ ಒಂದು, ಏಕೆಂದರೆ ವಿದ್ಯಾಕಾಶಿ ಅಂತಲೇ ಹೆಸರುವಾಸಿ ಆಗ್ತಾ ಇದೆ ದಾವಣಗೆರೆ, ಹಾಗಾಗಿ ಇಂಥ ಒಂದು ಪುಸ್ತಕದ ಅವಶ್ಯಕತೆ ಇತ್ತು ಅಂಥೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ, ಇನ್ನಷ್ಟು ಹೆಸರನ್ನು ಅದು ತನ್ನ ಮೂಲಕ ಮಾಡಿ ದಾವಣಗೆರೆ ಜನರಿಗೆ ಒಂದು ಒಳ್ಳೆಯ ಸರ್ವೀಸನ್ನು ಕೊಡಲಿ ಅಂಥೇಳಿ ಆಶಿಸ್ತಾ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಬೇರೆ ವಿಚಾರಗಳನ್ನ ತಿಳಿಸ್ತೀನಿ ಮತ್ತು ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ಯಾವ ದೇಶದ ಜನರು ಬೆಕ್ಕುಗಳನ್ನು ದೇವರಂತೆ ಪೂಜಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ನಮ್ಮೂರಲ್ಲೆಲ್ಲ ಬೆಕ್ಕು ಬಂದುಬಿಟ್ರೆ ಎಲ್ಲಿ ಹಾಲು ಕುಡಿಯುತ್ತೋ ಅಂತ ಓಡಿಸ್ತಾ ಇರ್ತೀವಿ. ಆದರೆ ಒಂದು ದೇಶದಲ್ಲಿ ಬೆಕ್ಕುಗಳನ್ನು ದೇವರಂತೆ ಆರಾಧಿಸ್ತಾರೆ, ದೇವರಂತೆ ಪೂಜಿಸ್ತಾರೆ. ಸೊ ಆ ದೇಶ ಯಾವುದು ಅಂತಕ್ಕಂಥದ್ದು ನೀವು ನನಗೆ ಉತ್ತರ ಹೇಳಬೇಕು. 4 ಆಪ್ಷನ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ಮೊದಲನೇದು ಅಮೇರಿಕಾ, 2ನೇದು ಜಪಾನ್, 3ನೇದು ಚೀನಾ, 4ನೇದು ಈಜಿಪ್ಟ್. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ 14ನೇ ತಾರೀಕು ಕರ್ನಾಟಕ ರಾಜ್ಯದಿಂದ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ಕೊಡ್ತಾರೆ. ಬಾಳೆಹಣ್ಣಲ್ಲಿ ನೀಡ್ತಕ್ಕಂಥ ಔಷಧಿ ಇದು. ಶೀತ, ಕೆಮ್ಮು, ನೆಗಡಿ, ದಮ್ಮು, ಅಸ್ತಮ, ಇದೇ ರೀತಿ ಯಾವುದೇ ರೀತಿಯ ಶ್ವಾಸಕೋಶದ ಸಂಬಂಧ ತೊಂದರೆಗಳಿದ್ದರೆ ಇವರು ಔಷಧಿಯನ್ನು ಕೊಡ್ತಾ ಇದ್ದಾರೆ. ಕಹಿ ಇಲ್ಲದೆ ಇರತಕ್ಕಂಥ ಅತ್ಯಂತ ರುಚಿಯಾಗಿರ್ತಕ್ಕಂಥ ಔಷಧಿ ಅಂತ ಹೇಳಲಾಗಿದೆ. ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಬೀರಲ್ಲ ಅಂತ ಹೇಳ್ತಾರೆ. ಸೊ ಜ್ಞಾನೇಶ್ವರ ಆಯುರ್ವೇದ ಒಂದು ಹಾಸ್ಪಿಟ್ಲಲ್ಲಿ MCCB ಬ್ಲಾಕ್ ಇಲ್ಲಿ ಈ ಒಂದು ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೂ ಮಾತ್ರ ಇಲ್ಲಿ ಕೊಡ್ತಾರಂತೆ ಇದನ್ನು. ಸೊ ಯಾರೆಲ್ಲ ತೊಗೋಬೇಕು ಅಂತಿದ್ದೀರಿ ಆಯುರ್ವೇದಿಕ್ ಒಂದು ಮೆಡಿಸಿನನ್ನು ಅಸ್ತಮಾ ಕಾಯಿಲೆಗಳಿಗೆ ಅಥವಾ ಶ್ವಾಸಕೋಶಿ ಸಂಬಂಧಿತ ತೊಂದರೆಗಳಿಗೆ ಇದನ್ನು ಪಡ್ಕೋಬೋದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ತಿಳಿಸೋದನ್ನ, ಒಂದು ಕರೆ ಬರ್ತಿತ್ತು, ಕಟ್ಟಾಯಿತು. ಒಂದು ಖುಷಿ ವಿಚಾರ ಇದೆ. ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ದೀರಿ ಆ ವಿದ್ಯಾರ್ಥಿಗಳಿಗೆ LICಯಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರಂತೆ. ಸೊ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು LIC ಏನಿದೆ, ಇದು ಕೇವಲ ಜೀವಗಳಿಗಷ್ಟೇ ಪಾಲಿಸಿಯನ್ನು ಮಾಡಿ ಜೀವ ವಿಮೆಯನ್ನು ಮಾಡಿಸೋದಲ್ಲ. ಸೊ ವಿದ್ಯಾರ್ಥಿಗಳಿಗೆ ನೂತನವಾಗಿ ಸ್ಕಾಲರ್ಶಿಪ್ ಒಂದು ಪಾಲಿಸಿಯನ್ನು ಕೂಡ ಇವರು ಹೊತ್ತು ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ಯಾರು LICಯಿಂದ ಸ್ಕಾಲರ್ಶಿಪ್ಪನ್ನು ತೊಗೋಬೇಕು ಅಂತಿದ್ದೀರಿ ಅವರು LIC ವೆಬ್ಸೈಟಿಗೆ ಹೋಗ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ನಿನ್ನೆ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸದ ಬಗ್ಗೆ ನಾನು ಹೇಳಬೇಕಿತ್ತು, ಆದರೆ ಸಮಯದ ಅಭಾವ ಮತ್ತು ಬೇರೆ ವಿಚಾರಗಳ ಒಂದು ಇದರಲ್ಲಿ ಮರ್ತುಬಿಟ್ಟೆ. ಅದೇನು ಅಂದರೆ ನಿನ್ನೆ ಮಹತ್ವದ ಮೋಕ್ಷದ ಏಕಾದಶಿ ಇತ್ತು. ಅದೇ ಏಕಾದಶಿಯಿಂದನೇ ಮಹಾಭಾರತದ ಯುದ್ಧ ಪ್ರಾರಂಭ ಆಗಿದ್ದು. ಆದಾಗೂ ಇನ್ನೊಂದು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಏನು ಅಂದರೆ ಅದೇ ಮೋಕ್ಷದ ಏಕಾದಶಿ ಎಂದೇ ಏನು ಪೂಜ್ಯರಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೆಯ ಒಂದು ಉಪದೇಶವನ್ನು ಮಾಡಿರ್ತಕ್ಕಂಥ ದಿವಸ ನಿನ್ನೆ. ಸೊ ಆ ದಿವಸದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕಡಿಮೆ. ಬಹುಶಃ ಇವತ್ತು ಈ ಪ್ರಪಂಚದಲ್ಲಿ ಭಗವದ್ಗೀತೆ ಅಂತಕ್ಕಂಥದ್ದು ಈ ಮಟ್ಟಿಗೆ ಹೆಸರು ಮಾಡಿ ಸಂಪೂರ್ಣ ಭಾರತ ಆ ಭಗವದ್ಗೀತೆಯ ಒಂದು ಯಥಾವತ್ತಾಗಿ ನಡೀತಾ ಇದೆ ಅಂದರೆ ಆ ಕೃಷ್ಣ ಪರಮಾತ್ಮನ ಲೀಲೆಯಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಗೀತೆಯ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೇ. ಒಂದು ಕರೆ ಬರ್ತಾ ಇದೆ. ಸೊ ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಬಹುಶಃ ನಮ್ಮ ರೆಗ್ಯುಲರ್ ಕಾಲರ್ ನೀಲಮ್ಮ ಅವರು ಅಂತ ಅನ್ಸುತ್ತೆ. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಏನಿಲ್ಲ ಸರ್, ಮಾಡ್ಬೇಕು ದೋಸೆ. ನಮ್ಮ ಮನೇಲಿ ಹೋದ್ರು. ಹೌದಾ, ಓಕೆ.
ಪಲ್ಯ ಚಟ್ನಿ ಮಾಡಿದೆ. ಈಗ ಅದೇ ಕುತ್ಕೊಂಡು ನೋಡೋಣ ಅಂತ ಹೇಳಿ ಮಾತಾಡೋಣ ಅಂತ ಹೇಳಿ ಇನ್ಮೇಲೆ ಕೆಲ್ಸ ಹೋದ್ರು ಕರೆಯಕ್ಕೆ ನಾವು ಅದ್ರ ಮೇಲೆ ಮದುವೆ ಐತಲ್ಸ ಇವತ್ತು. ನೆನ್ನೆ ರಾತ್ರಿ ಸಾಯಂಕಾಲ ಹೋಗ್ ಬಂದ್ವಿ ನಮ್ ಫ್ರೆಂಡ್ದು. ಹೌದಾ? ಓಕೆ. ಆಮೇಲೆ ಹೋಗ್ಬರಕು 11:30 ಇದ್ದ. ಆಗ್ಲಿ ಹೋಗಿ ಆರಾಮಿದ್ರಿ ಸರ್? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ ಇವತ್ತು? ಇವತ್ತು ಶುಭಾಶಯ ಅಂದ್ರೆ ಲಕ್ಷ್ಮಮ್ಮ ಅಂತಂದ್ರೆ ಸರ್ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ 15 ತಾರೀಕು ಐತೆ ಅವ್ರದ್ದು. ಇದು ಲಕ್ಷ್ಮಮ್ಮ ರಾಜಣ್ಣ ಅಂತ ಹೇಳಿ ಅವ್ರು ಇದ್ರಾಗೆ ಸಾಯಿಬಾಬನ್ ದೇವಸ್ಥಾನ ಹತ್ರ ಐತೆ ಅವ್ರ ಮನೆ. ಬಹಳ ಫ್ರೆಂಡ್ಸ್ ಬಹಳ ಅಂದ್ರೆ ಅದು ಹೆಂಗಂದ್ರೆ ಹೇಳ್ಬಾರ್ದು ನೋಡಿ ಪಾಪ. ಚೆನ್ನಾಗಿ ಅವ್ರು ಬೇರೆ ಕ್ಯಾಸ್ಟ್ ಅಂದಿರ್ತಾನು ನಮಗ್ ಅಷ್ಟು ಚೆನ್ನಾಗ್ ನಮ್ಮ ಪಾಪಿ ಮಗಳು ಡೆಲಿವರಿ ಆದಾಗ ಅವ್ರು ಬೆಳಗ್ಗೆನೆ ಅವ್ರು ಫಸ್ಟ್ ಅವ್ರೆ ನಮ್ ಪಾಪಿಗೆಲ್ಲಾ ಇದೇನು ಗಂಜಿ ಕಾಫಿ ಫಸ್ಟ್ ಬಂದು ಕೊಟ್ಟೋಗದ್ ನೋಡ್ರಿ ಸರ್ ಅವ್ರು. ಅದ್ ನಮ್ಮರ್ ಯಾರು ಬರಲ್ಲ ರಿಲೇಷನ್, ಅವ್ರ ಅಷ್ಟು ಚೆನ್ನಾಗ್ ನೋಡ್ಕೊಂಡ್ರು ನಮ್ಮ ಪಾಪಿನ. ಬಹಳ ಅಂದ್ರೆ ಅದ್ ಹೇಳ್ಬಾರ್ದು ಸರ್. ಅಷ್ಟು ಆ ಟೈಮ್ನಾಗ ಯಾರಿದ್ರು ನಮ್ ತಂಗಿರೂ ಆಗಿದ್ದಿಲ್ಲ ಅವಾಗ. ಅಷ್ಟು ಚೆನ್ನಾಗ್ ನೋಡ್ಕೊಂಡ್ರು ನೋಡ್ರಿ ಸರ್. ಬೆಳಗ್ಗೆನೆ ಪಾಪ ಅವಣ್ಣ ಬಂದು ಕೊಟ್ಟು ಹೋಗೋದು. ಬೆಳಗ್ಗೆ ಇಬ್ರು ಬಂದು ಒಂದ್ಸಲ ನೋಡ್ಕೊಂಡು ಹೋಗೋರು. ಬೆಳಗ್ಗೆನೆ ಮಾಡಿ ಕಳಿಸ್ಬಿಡದ ಅಮ್ಮ. ಚೆನ್ನಾಗ್ ನೋಡ್ಕೊಂಡ್ರು ಸರ್. ಅವ್ರದ್ದು ಸಹ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಭಾನುವಾರ ಐತಿ, ಸೋಮವಾರ 15 ತಾರೀಕು ಕೊಟ್ಟು ಇರೋದು ಅವ್ರದ್ದು. ನಾವ್ ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಮಾಡೋಗಲ್ಲ ಅವ್ರಿಗೆ ಹೇಳಿದೆ. ಶುಭಾಶಯಗಳು ವೆಡ್ಡಿಂಗ್ ಆನಿವರ್ಸರಿದು. ಓಕೆ. ಅವ್ರ ಹೆಸರೇನಂದ್ರಿ? ಲಕ್ಷ್ಮಮ್ಮ ಅಲ್ಲ? ಲಕ್ಷ್ಮಮ್ಮ ರಾಜಣ್ಣ. ಓಕೆ. ಸೊ ಲಕ್ಷ್ಮಮ್ಮ ರಾಜಣ್ಣ ದಂಪತಿಗಳಿಗೆ ನಮ್ಮ ವತಿಯಿಂದ V1 ವಾಹಿನಿ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ಅಡ್ವಾನ್ಸ್ ಆಗಿ ಏನು ವೆಡ್ಡಿಂಗ್ ಆನಿವರ್ಸರಿ ವಿಶೇಷ ಅಂತ ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪ್ರೀತಿಯನ್ನ ನೀಲಮ್ಮ ಅವ್ರು ತುಂಬಾ ನೆನೆಸ್ತಾ ಇದಾರೆ. ಸೊ ನೀವು ಅಷ್ಟು ಚೆನ್ನಾಗ್ ಪಾಪ ನೋಡ್ಕೊಂಡ್ರು. ಅವ್ರ ಇನ್ನೊಬ್ರು ಶೀಲಾ ಅಂತ ಅವ್ರು ಹಂಗೆ ನೋಡ್ತಿದ್ರು ಸರ್. ಬಹಳ ಚೆನ್ನಾಗ್ ನೋಡ್ಕೊಂತಾರೆ ಸರ್. ನಾವ್ ಫ್ರೆಂಡ್ಗಳು ಅದ್ರಲ್ರಿ ಸರ್ ಬಹಳ ಅಂದ್ರೆ ಅದು ಹೇಳ್ಬಾರ್ದು ಅಷ್ಟು ಚೆನ್ನಾಗಿದ್ದೀವಿ ನಾವು. ನಿಜ ಹೀಗೆ ಇರಿ ಯಾವಾಗ್ಲೂ ನಗ್ನಗ್ತಾ. ಸೊ ಎಲ್ಲರೊಟ್ಟಿಗೆ ಸಂತೋಷವಾಗಿರಿ ಅಂತ ನಾನು ಹಾರೈಸ್ತೀನಿ. ಸೊ ಲಕ್ಷ್ಮಮ್ಮ ರಾಜಣ್ಣ ದಂಪತಿಗಳಿಗೆ ಶುಭವಾಗ್ಲಿ, 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳ್ಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಎಸ್. ಸೊ ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಓಕೆ. ಸೊ ಒಂದು ದೇಶದಲ್ಲಿ ವಿಶೇಷವಾಗಿ ಬೆಕ್ಕುಗಳನ್ನ ದೇವರಂತೆ ಪೂಜಿಸ್ತಾರೆ. ಸೊ ನಾವೆಲ್ಲ ಬೆಕ್ಕು ಬಂದ್ಬಿಟ್ರೆ ಹಾಲು ಕುಡಿಯುತ್ತೆ ಅಂತ ಓಡಿಸ್ತೀವಿ. ನಿಂತಿದ್ದೋಗ್ತೀವಿ. ಆದ್ರೆ ಆ ದೇಶದಲ್ಲಿ ಬೆಕ್ಕೆದ್ರಿಗೆ ಬಂದ್ಬಿಟ್ರೆ ಸಾಕು, ಅದನ್ನ ಪೂಜೆ ಮಾಡ್ತಾರೆ. ಅದ್ ಬರ್ಲಿ ಅಂತಾನೆ ಕಾಯ್ತಾರೆ. ಹೌದ್ರಿ ಸರ್. ನೋಡಿ ಅಲ್ಲಿ ಇಲ್ಲಿ ನಮ್ದು ಏನಾರು ಅಡ್ಡ ಬಂತಂದ್ರೆ ಅದ್ ಯಾಕೆ ಹೊತ್ತು ಯಾಕೆ ಏನೋ ಅಂತಂದ್ ಹೇಳಿ ಬಂದೇ ಬಿಡ್ತಾರೆ ಸರ್. ವಾಪಸ್ ಇಲ್ಲ ಕುತ್ಕೊಂಡಾರ ಹೋಗ್ತಾರೆ. ಹೌದು. ಇಲ್ಲ ಅಂದ್ರೆ ಗಾಡಿಲಿ ಹೋಗ್ತಾ ಇದ್ರೆ 1 ನಿಮಿಷ ಆಫ್ ಮಾಡಿ ಮತ್ತೆ ಮುಂದೆ ಹೋಗ್ತಾರೆ. ಹೌದ್ರಿ ಸರ್. ನೋಡ್ರಿ ಅಲ್ಲಿ ಸಾಕ್ತಾರೆ. ಗೊತ್ತಿಲ್ಲ ಇದು ಅಂದ್ರೆ ಆ ದೇಶ ಅಂತ ಹೇಳಿ. ಹೌದು. ಎಸ್. ಆ ದೇಶ ಯಾವ್ದು ಅಂತ ಹೇಳ್ಬೇಕು. 4 ಆಪ್ಷನ್ಸ್ ಕೊಡ್ತಾ ಇದೀನಿ. ಅಮೆರಿಕಾ, ಜಪಾನ್, ಚೀನಾ, ಈಜಿಪ್ಟ್. ಚೀನಾ ಇರ್ಬೋದು ಸರ್. ಚೀನಾ ಮಾಡ್ತೀನಿ ನಾನು. ಚೀನಾ ಇರ್ಬೋದೇನೋ. ಸೊ ಒಂದ್ ವೇಳೆ ಚೀನಾ ಅಲ್ಲ ಅಂದ್ರೆ ಯಾವ ಆಪ್ಷನ್ ಚೂಸ್ ಮಾಡ್ತೀರಿ? ಇದು ಜಪಾನಾ? ಓಕೆ. ಅನಂತರದಲ್ಲಿ ನಾನೇ ಉತ್ತರ ಹೇಳ್ತೀನಿ. ಸೊ ಇವತ್ತು ಯಾವ್ದಾದ್ರು ಸ್ಪೆಷಲ್ ರೆಸಿಪಿ ಹೇಳ್ಕೊಡಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಇವತ್ರ ಇದು ಬೆಳ್ಳುಳ್ಳಿ ಚಿತ್ರಾನ್ನ ಹೇಳ್ಕೊಡ್ತೀನಿ ಒಂದ್ ಸ್ವಲ್ಪ. ಬೆಳ್ಳುಳ್ಳಿ ಚಿತ್ರಾನ್ನ? ಹ್ಞೂ ಸರ್. ಬೆಳ್ಳುಳ್ಳಿ ಅದಕ್ಕೆ ಏನು ಬೇಡ ಸರ್. ಬೆಳ್ಳುಳ್ಳಿ ಸುಲ್ಕೊಳ್ಳೋದು. ಅನ್ನ ಮಾಡಿರ್ತೀವಲ್ರಿ ಸರ್. ನಮಗ್ ಅದಾಗ ಏನಾರ ಬೇಕು ಅಂತಂದ್ರೆ ಇದು ಕರಿಬೇವು ಹಸಿಮೆಣಸಿಗೆ ಒಂದೆರಡು ಹಾಕ್ಬೋದು. ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಸರ್ ಅದು ಕಲಿಸ್ಬಿಟ್ರೆ ಬಹಳ ಚೆನ್ನಾಗ್ ಆಕತ್ ನೋಡ್ರಿ ಸರ್. ಇಷ್ಟೊಂದು ಬೆಳ್ಳುಳ್ಳಿ ಚಿತ್ರಾನ್ನ ನೀನ್ ಏನು ಹಾಕದೆ ಬೇಡ ಅದಕ್ಕೆ. ಇಷ್ಟೇ ಸಿಂಪಲ್. ಸ್ವಲ್ಪ ಸಿಂಪಲ್ ಸರ್. ತುಪ್ಪ ಹಾಕಿ ಮಾಡ್ಬಿಟ್ರೆ ಐತಲ್ರಿ ಸರ್ ಬಹಳ ಚೆನ್ನಾಗಿ. ತುಪ್ಪನ ಹಾಕ್ಬೋದು, ಎಣ್ಣೆನ ಹಾಕ್ಬೋದು. ಇದ್ರೆ ತುಪ್ಪನ ಹಾಕ್ಬೋದು, ಇಲ್ಲದ್ರೆ ಎಣ್ಣೆನ ಹಾಕ್ಬೋದು. ಅಷ್ಟೇ ಸರ್. ಇನ್ನೇನು ಬೇಡ ಅದಕ್ಕೆ. ತಿಂದ್ ನೋಡ್ರಿ ಸರ್ ಬಹಳ ಚೆನ್ನಾಗಿರ್ತತಿ. ಎಷ್ಟಂದ್ರೆ ಅದು ಹೇಳ್ಬಾರ್ದು. ನಾವ್ ಬಹಳ ಚೆನ್ನಾಗ್ ಮಾಡ್ತೀವಿ ಸರ್. ಓಕೆ. ಬೆಳ್ಳುಳ್ಳಿ ಚಿತ್ರಾನ್ನ. ಹ್ಞೂನ್ರಿ. ಬೆಳ್ಳುಳ್ಳಿ ಚಿತ್ರಾನ್ನ ಮತ್ತೇನ್ ಹಾಕದೆ ಬೇಡ ಸರ್. ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ. ಅನ್ನ ಒಂದ್ ಮಾಡಿ ಕಲ್ಸ್ಕೊಟ್ರೆ ಆತ್ ಸರ್. ಬಹಳ ಚೆನ್ನಾಗಿರುತ್ತೆ ಸರ್. ಓಕೆ. ಸೊ ಯಾರಿಗೆಲ್ಲ ಬರೀ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ, ಇಲ್ಲ ಅನ್ನ ಸಾರ ತಿಂದು ಬೇಜಾರಾಗಿರುತ್ತೆ, ಅವ್ರು ಬೆಳ್ಳುಳ್ಳಿ ಚಿತ್ರಾನ್ನ ಟ್ರೈ ಮಾಡ್ಬೋದು. ಇಲ್ರಿ ಬಹಳ ಚೆನ್ನಾಗ್ ಮಾಡ್ಬೋದು ಸರ್. ಚೆನ್ನಾಗಿರ್ತದೆ ಸರ್ ಇದು. ಓಕೆ. ಸೊ ಒಳ್ಳೇದಾಗ್ಲಿ. ನಡೆಸ್ಕೊಡ್ತೀರಿ ಸರ್ ನೀವು ಬಹಳ ಚೆನ್ನಾಗಿ. ಎಲ್ಲಾ ದೇಶದಾತು ಏನಾರ ಆಯ್ತು ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್. ಬಹಳ ಖುಷಿ ಆಕತಿ. ಏನೋ ಮಾತಾಡಿದ್ರೆ ಅಯ್ಯೋ ನಮ್ದಿನ ಕಾಲ್ ಎತ್ತರಲ್ಲ ಅಂತಂದು ಹೇಳ್ತೀವಿ ನಾವು. ಚೆನ್ನಾಗಿ ಎಲ್ಲ ನಡೆಸ್ಕೊಡ್ತೀರಿ ಸರ್ ನೀವು. ಥ್ಯಾಂಕ್ ಯು ಮಾ. ಸೊ ಒಳ್ಳೇದಾಗ್ಲಿ. ನಿಮ್ ದೊಡ್ಡ ಮನ್ಸು. ಸೊ ಸಾಧ್ಯವಾದಷ್ಟು ಇನ್ನ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೀಡೋ ಪ್ರಯತ್ನವನ್ನು ಮಾಡ್ತೀನಿ. ಮಾಡ್ರಿ ಸರ್. ಹೌದು ಚೆನ್ನಾಗಿ ಸರ್. ನಮ್ ಫ್ರೆಂಡ್ ಅಲ್ಲಿ ಹೇಳ್ತಾರೆ ಏನಾರ ಗಿಫ್ಟ್ ಗಿಫ್ಟ್ ಬೇಡ, ಅವ್ರು ಮಾತಾಡೋದೇ ಒಂದ್ ಸಂತೋಷ. ನಮ್ಮ ಶುಭ ಅಂತ ಇದ್ರೆ ಅವ್ರೊಂದ್ ಸ್ವಲ್ಪ ಬಹಳ ಆಸೆ.
ಅವ್ರ ಹೆಂಗ್ ಗೊತ್ತಿರ ಏನಾರ ಅದು ಬೇರೆ ಬೇರೆ ಚಾನಲ್ಗಳೆಲ್ಲ ಏನಾರ ಮಾತಾಡ್ತಿರ್ತಾರಲ್ರ ಸರ್ ಏನಾರ ಕೊಡ್ತಿರ್ತಾರಲ್ಲ ಹಾಕಿ ಅಂದ್ರೆ ಏನಂದ್ರೆ ಏನಿಲ್ಲ ಗಿಫ್ಟ್ ಹಬ್ಬ ಏನು ಬಿಡ ಅವ್ರು ಮಾತಾಡದೆ ಸಾಕು ಸರ್ಗಳು ಅವ್ರು ಎಷ್ಟ್ ಚೆನ್ನಾಗಿ ನಡ್ಸ್ಕೊಡೋದು ಅಲ್ಲ ಅದು ಕರೆಕ್ಟ್ ಬಿಡು ಅಂತ ಶುಭ ಅಂತ ಮಾಡಿರ್ಬೋದು ನೋಡ್ರಿ ಸರ್ ಅವ್ರು ಗಿರೀಶಿ ಶುಭ ಅಂತ ಹೇಳಿ ಅವ್ರು ಮಾಡಿರ್ಬೇಕು ಅಂತ ಅನ್ಸುತ್ತಮ್ಮ. ಹೌದ್ರಿ ಸರ್ ಅವ್ರದ್ದು ಒಂದು ವೆಡ್ಡಿಂಗ್ ಆನಿವರ್ಸರಿ ಹುಟ್ಟಿದಬ್ಬ ಇತ್ತು ಓಕೆ ಮಾಡಿದ್ರಿ ಸರ್ ಪಾಪ ಸರ್ ತಿಂಡಿ ಸರ್ ತಿಂಡಿ ಇಲ್ಲಮ್ಮ ಇನ್ಮೇಲೆ ಮಾಡ್ಬೇಕು. ಹೋದ್ರಾ ದೋಸೆ ಬರೀ ಸರ್ ದೋಸೆ ಪಲ್ಯ ಇವತ್ತು ಚಟ್ನಿ ಆಗ್ಲಿಮ್ಮ ಒಂದ್ ದಿವಸ ಖಂಡಿತ ನಿಮ್ ಮನೆಗ್ ಬರ್ತೀವಂತೆ. ಸರ್ ಈಗ ಬರ್ಲಿದ್ರೆ ಸರ್ ಖಂಡಿತ ಮದುವೆ ಬರ್ಲೇಬೇಕು ನೋಡ್ರಿ ಸರ್ ಒಂದ್ ದಿವಸ ಇದ್ದಂಗೆ ಗ್ಯಾಪ್ ಇದ್ದಂಗೆ ಸೋಮವಾರ ನಾವು ದೇವ್ರ ಊಟ ಮಾಡ್ತೀವಿ. ಅವಾಗ ಸರ್ ನಾವ್ ಫ್ರೆಂಡ್ ಗಳೆಲ್ಲ ಇರ್ತೀವಿ ಅವಾಗ ಮಾತಾಡ್ತಾಳ್ರಿ ಸರ್ ಬೇಗ ಬಂದ್ರೆ ಅವರೆಲ್ಲ ಪೂಜೆ ಮಾಡಕ್ ಬರ್ತಾರಲ್ಲ ಅವಾಗ ಖಂಡಿತ ಖಂಡಿತ ಆಗ್ಲಿಮ್ಮ ಬಂದ್ ಹೋಗ್ತೀನಂತೆ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ಸೊ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳಮ್ಮ. ಚೆನ್ನಾಗ್ ನೆಡ್ಸ್ಕೊಡ್ತೀರಿ ಸರ್ ಪಾಪ ಚೆನ್ನಾಗ್ ಬಹಳ ಚೆನ್ನಾಗಿ ಇಲ್ಲೆಲ್ಲೋದು ಎಲ್ಲ ಏನೋ ಗೊತ್ತಿಲ್ಲದ್ರು ಸಹ ಎಲ್ಲ ಹೇಳ್ಬೋದು ಆದ್ರೂ ನಮಗ್ ಗೊತ್ತಿಲ್ಲ ಸರ್ ಅವೆಲ್ಲ ಇದು ಆನ್ಸರ್ಗಳು ಆದ್ರೆ ಟ್ರೈ ಮಾಡ್ಬೋದಂದ್ರೆ ಖಂಡಿತ ಖಂಡಿತ ನೀವು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದೇ ಇಂಪಾರ್ಟೆಂಟ್ ಅಮ್ಮ. ಸೊ ಉತ್ತರ ಸರಿ ಇರುತ್ತೋ ತಪ್ಪಿರುತ್ತೋ ಅದು ಆಮೇಲಿನ ವಿಚಾರ. ನೀವ್ ಹೇಳ್ಬೇಕು ಅಂತ ಖುಷಿಯಿಂದ ಕರೆ ಮಾಡ್ತಿರಲ್ಲ ಅದು ನಂಗೆ ತುಂಬಾ ಖುಷಿ ಆಗತ್ತೆ ಅಮ್ಮ. ಇದು ನಮ್ಮ ಮಗಳ ಫೋಟೋ ಹಾಕಿದ್ರೆ ನಾನು ಮಗ ಕಳ್ಸೀನಿ ಅಂತ ಹೇಳಿದೆ. ಅವ್ರ ಹೆಸರೇನು ಹೇಳಿಮ್ಮ? ಸೌಮ್ಯ ಅಂತನಾ? ಅಲ್ಲ ಮಂಜುಳಾ ಮಾಲ್ತೇಶ್. ಈಗ ಬರುತ್ತೆ ನೋಡಿಮ್ಮ ಮಂಜುಳಾ ಮಾಲ್ತೇಶ್ ಅಲ್ಲ? ಹೌದ್ರಾ? ಈಗ ಬರುತ್ತೆ ನೋಡಿಮ್ಮ ಫೋಟೋ ಬರುತ್ತೆ ಇವಾಗ ಪ್ಲೇ ಆಗತ್ತೆ. ಥ್ಯಾಂಕ್ ಯು ಸರ್. ಖಂಡಿತಮ್ಮ ಖಂಡಿತ. ಅವ್ರದ್ದು ವಿವಾಹ ವಾರ್ಷಿಕೋತ್ಸವ ಅಲ್ವಾ ಇಬ್ರದ್ದು? ಕರೆಕ್ಟ್ ಸರ್ ಇವತ್ತು ಇರೋದು ಅದು. ನಾನು ಅಮ್ಮ ಏನಮ್ಮ ಇವತ್ತು 13ಕ್ಕೆ ಇರೋದು ಒಂದು ಹೋಗಿ ನಾನು 12ಕ್ಕೆ ಅಂತ ಮಾಡ್ಬಿಟ್ಟಿನಿ ಸರ್ ಅಂದು ರಾತ್ರಿ ಪಾಪಿಂಗ್ ಕೊಟ್ಟಿನ ಕಣೆಂದೆ. ಅಲ್ಲಮ್ಮ ಇದು 13ಕ್ಕೆ ಇರೋದು ನೀನೇನಮ್ಮ 12ಕ್ಕೆ ಅಂದು ಏನಪ್ಪ ಗೊತ್ತಾಗಿಲ್ಲ ಕಣೆಂದೆ. ಈಗ ಬರುತ್ತೆ. ಆಮೇಲೆ ಅವ್ರಿಗೂ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಸಾಧ್ಯವಾದ್ರೆ ನೋಡ್ಲಿಕ್ಕೆ ಹೇಳಿ. ಇಲ್ಲಾಂದ್ರೆ ಈ ಕಾರ್ಯಕ್ರಮ ಹೆಂಗಿದ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ನಾಳೆ ಈ ಕಾರ್ಯಕ್ರಮ ನೀವು ಯೂಟ್ಯೂಬಲ್ಲಿ ನೋಡ್ಬೋದಮ್ಮ. ಹೌದೇನ್ರಿ ಸರ್ ನಮ್ಮ ಮಗಳು ಬರೀ ನೋಡ್ತಾಳೆ ಸರ್. ಅದ ಸರ್ ಅಲ್ಲಿ ಬೆಂಗಳೂರು ಬರಲ್ಲ ಅಂತಂತೇಳಿ ನಾನು ಅಂತೀನಿ ಅಮ್ಮ ಬರಲ್ಲ ಕಣಮ್ಮ ಅಂತಂದು. ಅಲ್ಲ ಈ ಕಾರ್ಯಕ್ರಮ ಬರಲ್ಲಮ್ಮ ಬಟ್ ಯೂಟ್ಯೂಬಲ್ಲಿ ಎಲ್ಲಿ ಅಮೆರಿಕಾದಲ್ಲಿ ಇದ್ರು ನೋಡ್ಬೋದು ಅವರು. ಯೂಟ್ಯೂಬ್ನಾಗ ಅವ್ರದ್ದು ಐತಿ ನೋಡ್ಬೋದು. ಸೊ ನೀವು ಈ ಲಿಂಕ್ ನ ಶೇರ್ ಮಾಡ್ಬಿಡಿ. ನೀವು ಯೂಟ್ಯೂಬಲ್ಲಿ ಓಪನ್ ಮಾಡ್ಬಿಟ್ಟು ನಮಸ್ತೆ ದಾವಣಗೆರೆ ಅಂತ ನೀವು ಲಿಂಕ್ ಓಪನ್ ಮಾಡ್ಬಿಟ್ಟು ಅವರಿಗೆ ಅವರೇ ಬೇಕಿದ್ರೆ ಓಪನ್ ಮಾಡ್ಕೋಬಹುದು. ನಮಸ್ತೆ ದಾವಣಗೆರೆ ಅಂತ ಅವ್ರು ಯೂಟ್ಯೂಬಲ್ಲಿ ಹೊಡೆದ್ರೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಗಳು ಎಲ್ಲ ಡಿಸ್ಪ್ಲೇ ಆಗತ್ತೆ. ಸೊ ಅವ್ರು ಇವತ್ತಿನ ಕಾರ್ಯಕ್ರಮ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅವ್ರದ್ದು ಫೋಟೋ ಬರುತ್ತಮ್ಮ ಅದರಲ್ಲಿ. ಹೇಳಿ ಹೇಳಿ. ಸೊ ಒನ್ಸ್ ಅಗೇನ್ ನಿಮ್ಮ ಮಗಳಲ್ವಾ ಅವರು? ಮಗಳು ಮಳೆಯ. ಓಕೆ. ಸೊ ಮಂಜುಳಾ ಅವರು ಇನ್ನೊಬ್ಬ ಹಸ್ಬೆಂಡ್ ಹೆಸರು ಏನೇನು ಹೇಳಿದ್ರಿ? ಮಾಲ್ತೇಶ್. ಮಂಜುಳಾ ಮಾಲ್ತೇಶ್ ಅವ್ರಿಗೆ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ. 100 ಕಾಲ ಹೀಗೆ ಜೊತೆಯಾಗಿ ಸಂತೋಷವಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ. ಯಾವಾಗ್ಲೂ ಹಾಗೆ ಇರ್ಲಿ, ಖುಷಿಯಾಗಿ ಜೊತೆಯಾಗಿರ್ಲಿ. ಹೇಳಿ ಅವ್ರಿಗೆ ಶುಭಾಶಯ ತಿಳಿಸಿದೆ ಅಂತ ಹೇಳಿ. ಫೋಟೋನು ಕೂಡ ಬರುತ್ತೆ. ಓಕೆ ಈ ಫೋಟೋ ಬರುತ್ತೆ ನೋಡಿ. ಓಕೆ ನಮಸ್ಕಾರ. ನಮಸ್ತೆ ನಮಸ್ತೆ. ವೀಕ್ಷಕರೇ, ಸೊ ಆ ಒಂದು ಜೋಡಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಸೊ ನಮ್ಮ ವಿವನ್ ವಾಹಿನಿಯ ಮೇಲೆ ಅವರ ಒಂದು ಫೋಟೋನು ಕೂಡ ತೋರಿಸ್ತಾ ಇದ್ದೀವಿ. ಸೊ ಇದೇ ರೀತಿ ನೀವು ಯಾರಿಗೂ ಫೋಟೋಸ್ ಕಳಿಸ್ಬೇಕು ಅಂತಿದ್ರಿ ದಯಮಾಡಿ ಫೋಟೋಸ್ನ ಕಳಿಸಿ. ನಿಮಗೆ ಈ ಮೂಲಕ ನಾವು ಫೋಟೋಸ್ ಡಿಸ್ಪ್ಲೇ ಮಾಡೋದ್ರ ಮೂಲಕ ಶುಭಾಶಯಗಳನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಹಲೋ ಮೇಡಮ್ ಹೇಳಿ, ತಮ್ಮ ಹೆಸರು? ಸರ್ ನನ್ನ ಹೆಸರು ಕವನ ಅಂತ. ಕವನ? ಹೌದು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಓಕೆ ಓಕೆ ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆಯಿಂದ. ಓಕೆ, ಇನ್ನು ಸ್ಟಡೀಸ್ ಮಾಡ್ತಿದ್ದೀರಾ ಅಥವಾ ಹೌಸ್ ವೈಫಾ? BSc ಮಾಡ್ತಾ ಇದ್ದೀನಿ. BSc ಮಾಡ್ತಾ ಇದ್ದೀರಾ. ಓಕೆ, ಇವತ್ತೇನು ಕಾಲೇಜ್ ಹಾಲಿಡೇನಾ ಮೇಡಮ್? ಹಾಂ ಸರ್. ಓಕೆ, ಹೇಳಿ ಮೇಡಮ್, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಬೇಕು ಅಷ್ಟೇ. ಖಂಡಿತ ಅಮ್ಮ. ಸೊ ನಿಮ್ಮ ಪರವಾಗಿ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸೊ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ಬೋದಾ? ಓಕೆ ಸರ್. ಸ್ಟಡೀಸ್ ಓಕೆ ನಡೀತಾ ಇದೆಯಾ? ಓಕೆ. ಸೊ ಮುಂದೆ ಏನಾಗಬೇಕಂತ ಇದೆ ಆಂಬಿಷನ್? ಟೀಚರ್ ಆಗಬೇಕು ಅನ್ಕೊಂಡಿದ್ದೀನಿ, MSc ಮಾಡಿ. ಓಕೆ, ಅಷ್ಟೇ. ಯಾಕೆ ಟೀಚರ್ ಆಗಬೇಕು ಅಂತ ಕೇಳ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ನಂಗೆ ಟೀಚ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ. ಅಫ್ಕೋರ್ಸ್ ಟೀಚರ್ ಆಗಬೇಕು ಅಂದರೆ ಟೀಚ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ತುಂಬ ಮಹತ್ತರವಾದ ಕೆಲಸ. ಯಾಕೆಂದರೆ ಎಲ್ರಿಗೂ ಕೂಡ ಗುರು ಅಂತಕ್ಕಂಥ ಸ್ಥಾನ ಸಿಗೋದಿಲ್ಲ. ಸೊ ಯಾರೆಲ್ಲ ಈ ಒಂದು ಬೋಧಕ ವೃತ್ತಿಯಲ್ಲಿರ್ತಾರೆ
ಶಿಕ್ಷಕ ವೃತ್ತಿಯಲ್ಲಿರ್ತಾರೆ ಅವರೆಲ್ಲರೂ ಗುರು ಅಂತ ಹೇಳಿ ಪೂಜಿಸ್ತಾರೆ. ಸೊ ನಿಮ್ಮ ಗುರುಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಸರ್ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ, ದಟ್ಸ್ ವೈ ನಾನು ಟೀಚರ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆ, ಸೊ ಇದು ನಿಮ್ಮ ಆಸೆನಾ ಅಥವಾ ನಿಮ್ಮ ಪೇರೆಂಟ್ಸ್ ಆಸೆನಾ? ಇಲ್ಲ, ನಂದು ಓನ್ ಡಿಸಿಷನ್. ಓನ್ ಡಿಸಿಷನ್. ಓಕೆ, ಸೊ ಆ ನಿಟ್ಟಿನಲ್ಲೇ ಸಾಕ್ತಾ ಇದ್ದೀರಿ ಹಾಗಿದ್ರೆ. ಹೌದು. ಓಕೆ ಓಕೆ, ಸೊ ಒಳ್ಳೇದಾಗಲಿ, ನಿಮ್ಮ ಆಸೆ ಈಡೇರಲಿ. ಸೊ ಬೆಸ್ಟ್ ಟೀಚರ್ ಆಗಿ, ಸಾಧ್ಯವಾದರೆ ನೀವು ಟೀಚರ್ ಆದಮೇಲೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಕ್ಕಂಥ ಅವಕಾಶ ನಂಗೆ ಸಿಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಬೆಸ್ಟ್ ಆಗಿ ಪ್ರಿಪೇರ್ ಮಾಡ್ತಕ್ಕಂಥ ಸ್ವೀಟ್ ಡಿಶ್ ಯಾವುದು ಅಂತ ಹೇಳ್ಬೋದಾ? ನಾನು ಪ್ರಿಪೇರ್ ಮಾಡುವಂತ ಸ್ವೀಟ್? ಹೌದು, ಸೊ ಮನೆಯವರೆಲ್ಲ ಹೇಳಬೇಕು, ಕವನ ಈ ಸ್ವೀಟ್ ಮಾಡಮ್ಮ ತುಂಬ ದಿವಸ ಆಯ್ತು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ. ಆ ಥರದ್ದು ಯಾವ್ದು ಮಾಡ್ತೀರಿ? ನಂಗೆ ಕುಕ್ ಮಾಡಕ್ ಬರಲ್ಲ. ಕುಕ್ ಮಾಡಕ್ ಬರೋದೇ ಇಲ್ವಾ? ಅಯ್ಯೋ ಭಗವಂತ, ಭಾಳ ಕಷ್ಟ ಆಯ್ತು ಹಂಗಿದ್ರೆ. ಓಕೆ, ಏನು ಮಾಡಕ್ ಬರುತ್ತೆ ಅದನ್ನ ಹೇಳಿ. ನಂಗೆ ಡ್ರಾಯಿಂಗ್, ಪೇಂಟಿಂಗ್ ಅಥವಾ ರಂಗೋಲಿ? ಡ್ರಾಯಿಂಗ್ ಮಾಡ್ತೀನಿ ಸರ್, ಹಾಬಿ ಅದು ಆಕ್ಚುಲಿ. ಓಕೆ, ಸೊ ಮನೆಯಲ್ಲಿ ಯಾರು, ಅಮ್ಮನೇ ಎಲ್ಲ ಕುಕ್ ಮಾಡೋದಾ? ಅಮ್ಮ ಕುಕ್ ಮಾಡ್ತಾರೆ. ಓಕೆ, ಅಮ್ಮ ಮಾಡೋ ಕುಕ್ಕಲ್ಲಿ ಯಾವುದು ತುಂಬ ಇಷ್ಟ, ನಿಮ್ಮ ಫೇವ್ರೇಟ್? ಎಲ್ಲಾನು ಇಷ್ಟ. ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಐಟಮ್, ಸ್ವೀಟ್ಸ್ ಅಥವಾ ಖಾರ? ಖಾರ ಅಂತ ಹೇಳಿದ್ರೆ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ, ಅದು ಇಷ್ಟ. ಓಕೆ, ನಾನ್ ವೆಜ್ ಯಾವುದು ಪರ್ಟಿಕ್ಯುಲರ್ ಎನಿ ಐಟಮ್? ನಾನ್ ವೆಜ್ ಅಲ್ಲಿ ಅಂದ್ರೆ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಲೈಕ್ ದಟ್, ಹಾಗೆ ಇಷ್ಟ, ಚೆನ್ನಾಗಿರುತ್ತೆ. ಓಕೆ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಿದ್ರೆ. ಓಕೆ ಓಕೆ, ಸೊ ನೀವು ಯಾವಾಗ ಸರ್ಪ್ರೈಸ್ ಆಗಿ ಅಮ್ಮ ಅಥವಾ ಅಪ್ಪಂಗೆ ಮಾಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಿರಿ? ನನ್ಗೂ ಅದು ಇದೆ ಸರ್, ಏನಾದ್ರೂ ಕಲ್ತ್ಬಿಟ್ಟು ಮಾಡ್ಕೊಡ್ಬೇಕು ಅಂತ. ನೀವು ಪ್ರೊಸೆಸಿಂಗ್ ಅಲ್ಲಿ ಇದೀನಿ. ಓಕೆ ಓಕೆ, ಎಕ್ಸಿಕ್ಯೂಟ್ ಮಾಡಿಲ್ಲ. ಓಕೆ ಓಕೆ, ಮಾಡ್ಬೇಕು. ಮಾಡಿ ಆದಷ್ಟು ಬೇಗ. ಬಿಕಾಸ್ ಏನಂದರೆ ಅದೊಂದು ಡ್ರೀಮ್ ಇರುತ್ತೆ ಅಪ್ಪ ಅಮ್ಮಂಗೆ, ಸೊ ನನ್ನ ಮಗಳ ಕೈಯಿಂದ ತಿನ್ನಬೇಕು ಅಂತ, ಹಾಗಾಗಿ ಕೇಳಿದೆ ಅಷ್ಟೇ. ಸೊ ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಡಿಶನ್ನು ಮಾಡಿ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಸೊ ಒಂದು ಕ್ವಶನ್ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮ್ಯಾಮ್? ಓಕೆ ಸರ್, ಟ್ರೈ ಮಾಡ್ತೀನಿ. ಓಕೆ, ಯಾವ ದೇಶದಲ್ಲಿ ಜನರು ಬೆಕ್ಕುಗಳನ್ನು, ಬೆಕ್ಕು ಅಂದರೆ ಕ್ಯಾಟ್ಸ್ ಗೊತ್ತಲ್ವಾ, ಸೊ ದೇವರಂತೆ ಪೂಜಿಸುತ್ತಾರೆ ಅಂತ ಹೇಳಿ. ಸೊ ನಮ್ಮ ದೇಶದಲ್ಲ ಎಲ್ಲಿ ಕಂಡ್ರು ಗಾಡಿ ನಿಲ್ಲಿಸ್ಬಿಟ್ಟು ನಾವು ಒಂದು ನಿಮಿಷ ಸ್ಟಾಪ್ ಆಗಿಬಿಡ್ತೀವಿ ಅಪಶಕುನ ಅಂತೇಳಿ. ಆದರೆ ಈ ದೇಶದಲ್ಲಿ ಬೆಕ್ಕು ಎದುರಿಗೆ ಬಂದುಬಿಟ್ರೆ ಪೂಜೆ ಮಾಡ್ತಾರೆ, ಖುಷಿಯಿಂದ ಸಂಭ್ರಮ ಪಡ್ತಾರೆ. ಸೊ ದೇವರೇ ಎದುರುಗಡೆ ಬಂತು ಅಂತ ಒಂದು ಪ್ರೌಡ್ ಫೀಲ್ ಆಗ್ತಾರೆ. ಸೊ ಆ ದೇಶ ಯಾವುದು ಅಂತ ಹೇಳಬೇಕು. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಅಮೇರಿಕಾ, ಎರಡನೇದು ಜಪಾನ್, ಮೂರನೇದು ಚೀನಾ, ನಾಲ್ಕನೇದು ಈಜಿಪ್ಟ್. ಈಜಿಪ್ಟಾ? ಶೋರಾ? ಐ ಥಿಂಕ್ ನಂಗೆ ಒಂದು 60-70% ಈಜಿಪ್ಟ್ ಕೇಳಿದಾಗಿದೆ ಎಲ್ಲೋ. ಓಕೆ, ಅಂದ್ರೆ ಏನಾದ್ರು ಓದಿದ್ರಾ ಇದ್ರ ಬಗ್ಗೆ ಯಾವಾಗಾದ್ರೂ? ಕೇಳಿದೀನಿ ಸರ್, ಎಲ್ಲೋ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ನೋಡಿದೀನಿ, ಬಟ್ ನಂಗೆ ನೆನಪಿದೆ. ಪರವಾಗಿಲ್ಲ, ನಿಮ್ಮ ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿದೆ ಮೇಡಮ್. ಎಲ್ಲೋ ಒಂದ್ಸರಿ ಕೇಳಿದ್ರು ಕೂಡ ನೆನ್ಪಿಟ್ಕೊಂಡಿದ್ರಿ. ಎಸ್, ಈಜಿಪ್ಟ್ ಇಸ್ ದ ರೈಟ್ ಆನ್ಸರ್. ಸೊ ಈಜಿಪ್ಟ್ನಲ್ಲಿ ಬೆಕ್ಕುಗಳನ್ನು ದೇವರಂತೆ ಪೂಜನೆ ಮಾಡ್ತಾರೆ. ಸೊ ಎದುರುಗಡೆ ಸಿಕ್ಕರೆ ಅವತ್ತು ಅವರು ಲಾಟ್ರಿ ಹೊಡೆದಷ್ಟು ಖುಷಿ ಪಡ್ತಾರೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ನೈಸ್ ಟಾಕಿಂಗ್ ಟು ಯು. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀರಿ, ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕು ಅಂಥೇಳಿ. ಒಳ್ಳೆಯದಾಗಲಿ, ಆ ಸರಸ್ವತಿ ನಿಮಗೆ ಒಲಿಲಿ, ಹಾಗೆ ಆ ವಿದ್ಯೆ ನಿಮಗೆ ಒಲಿದು ಬರಲಿ ಅಂಥೇಳಿ ಹಾರೈಸ್ತೀನಿ. ಸೊ ಒಳ್ಳೆಯದಾಗಲಿ ಮಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಎಸ್ ವೀಕ್ಷಕರೇ, ಮುಂದಿನ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಎಸ್, ಸೊ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಪಲ್ ಫೋಟೋ ಬರ್ತಾ ಇದೆ ನಮ್ಮ V1 ವಾಹಿನಿಯ ಪರದ ಮೇಲೆ. ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಮಂಜುಳಾ ಮಾಲ್ತೇಶ್ ಅವರು. ಸೊ ಆ ಒಂದು ಫೋಟೋಸ್ನ ನೀವು ನಮ್ಮ V1 ವಾಹಿನಿಯ ಪರದ ಮೇಲೆ ನೋಡ್ತಾ ಇದ್ದೀರಿ. ಸೊ ಇದೇ ರೀತಿ ನೀವು ನಿಮ್ಮ ಒಂದು ಸ್ನೇಹಿತರದಾಗಿರ್ಬೋದು, ಅಪ್ಪ ಅಮ್ಮಂದ್ರಾಗಿರ್ಬೋದು, ಅಣ್ಣ ತಮ್ಮಂದ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಫೋಟೋಸ್ನ ನಮಗೆ ಕಳಿಸ್ಬೋದು. ಅದೇ ರೀತಿ ಬರ್ಡೇ ಫೋಟೋಸ್ನ ಕಳಿಸ್ಬೋದು. ಅದೇ ರೀತಿ ನಿಮ್ಮ ಸ್ಕೂಲಲ್ಲಿ ಏನಾದ್ರು ಡಿಫ್ರೆಂಟಾಗಿ ಇವೆಂಟ್ ನಡೀತಾ ಇದ್ದರೆ, ಸೊ ಸೆಲೆಬ್ರೇಷನ್ ನಡೀತಾ ಇದ್ದರೆ ಅದನ್ನು ಪುಟ್ಟದಾಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಮಾಡಿ ನೀವು ಕಳಿಸ್ಬೋದು. ಮತ್ತು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಸಮಾಜಮುಖಿ ಒಳ್ಳೆಯ ಕೆಲಸ ಕೂಡ ನಡೀತಾ ಇದ್ದರೆ ದಯವಿಟ್ಟು ಅದನ್ನು ಕೂಡ ನಮ್ಮ ಗಮನಕ್ಕೆ ತನ್ನಿ. ಆ ಮೂಲಕ V1 ವಾಹಿನಿಯ ಮೂಲಕ ಒಂದು ಸ್ವಾಸ್ಥ್ಯ ಮತ್ತು ಅರ್ಥಪೂರ್ಣ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಎಸ್, ಮತ್ತೊಮ್ಮೆ ಮಂಜುಳಾ ಮಾಲ್ತೇಶ್ವರ್ಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ನಿಮ್ಮ ಒಂದು ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಇಟ್ಟಿರಲಿ, ನಿಮ್ಮೆಲ್ಲರ ಕನಸುಗಳು ಈಡೇರಲಿ ಅಂಥೇಳಿ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಎಸ್, ಮುಂದಿನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬೈಸಿಕಲನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಗಿದೆ ಅಂಥೇಳಿ. ಸೊ ನಿನ್ನೆ ಈ ಪ್ರಶ್ನೆಗೆ ಕೂಡ ಯಾರು ಸರಿ ಉತ್ತರವನ್ನು ಕೊಟ್ಟಿರಲಿಲ್ಲ. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಜಪಾನ್, 2ನೇದು ಅಮೇರಿಕಾ, 3ನೇದು ಜರ್ಮನಿ, 4ನೇದು ಆಸ್ಟ್ರೇಲಿಯಾ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋಣ. ಮನೆ ಕಟ್ತಕ್ಕಂಥವ್ರಿಗೆ ಒಂದು ಸ್ಮಾಲ್ ಬ್ಯಾಡ್ ನ್ಯೂಸ್ ಇದೆ. ಈಗ ಆಲ್ರೆಡಿ ಪಾಕೆಟ್ ಬರ್ಡನ್ ಆಗ್ತಾನೇ ಇರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಪಾಕೆಟ್ ಬರ್ಡನ್ ಆಗೋವಂಥ ವಿಚಾರ ಏನಂದರೆ ಸಿಮೆಂಟ್ ದರ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತೆ. ಸೊ ಆದಷ್ಟು ಬೇಗ ಸಿಮೆಂಟನ್ನು ಸ್ಟಾಕ್ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಬ್ಯಾಡ್ ನ್ಯೂಸ್, ಬಹುಶಃ ಇದು ನಮ್ಮೆಲ್ಲರಿಗೂ ಕೂಡ ಅಂತ ಅನಿಸುತ್ತೆ. ಏನು ಅಂದರೆ ಕೋವಿಡ್-19 ಈಗ ಆಲ್ರೆಡಿ ನಾವು ಸಾವಿರಾರು ಜನ ಸಂಬಂಧಿಕರನ್ನ, ಸ್ನೇಹಿತರನ್ನ ಕಳ್ಕೊಂಡಿದ್ದಾಗಿದೆ. ಅದಕ್ಕಿಂತ 100 ಪಟ್ಟು ಮಾರಕವಾಗಿರ್ತಕ್ಕಂಥ ವೈರಸ್ ಒಂದು ಡಿಟೆಕ್ಟ್ ಆಗ್ತಾ ಇದೆ ಅಂತೆ. ಸೊ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ವಿಶ್ವಸಂಸ್ಥೆನೇ ಒಂದು ಎಚ್ಚರಿಕೆಯನ್ನು ನೀಡಿದೆ. ಯಾಕೆಂದರೆ ಇದರಿಂದ ವಿಶ್ವಕ್ಕೆ ಅಪಾಯ ಕಾದಿದೆ ಅಂತ ಹೇಳಲಾಗತ್ತೆ. ಸೊ ಎಲ್ರಿಗೂ ಸ್ವಲ್ಪ ಹುಷಾರಾಗಿರಲಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಭಾರತದಲ್ಲಿ ಅಮೆಜಾನ್ ಒಂದು ವಿಶಿಷ್ಟ ಸೇವೆಯನ್ನು ಈಗ ಆಲ್ರೆಡಿ ಸಲ್ಲಿಸ್ತಾ ಇದೆ. ಅದು ಮುಂಬರೋ ದಿನಗಳಲ್ಲಿ ಕೇವಲ 15 ನಿಮಿಷದಲ್ಲಿ ಗ್ರಾಹಕರಿಗೆ ಸೇವೆಯನ್ನು ನೀಡಬೇಕು ಅನ್ನೋ ಉದ್ದೇಶವನ್ನು ಹೊಟ್ಟಿದೆ ಅಂತೆ. ಜೊಮೆಟೊ, ಸ್ವಿಗ್ಗಿ ಇವಕ್ಕೆಲ್ಲ ಒಂದು ಫೈಟ್ ಮಾಡಬೇಕು ಅಂತ ಹೊರಟಿದೆ ಅಂತೆ. ಆದರೆ ಇವೆಲ್ಲಕ್ಕೂ ವಿರುದ್ಧವಾಗಿ ನಾನೊಂದು ಮಾತು ಹೇಳಬೇಕು ಅಂದರೆ, ದಯವಿಟ್ಟು ಈ ಅಮೆಜಾನ್, ಸ್ವಿಗ್ಗಿ ಇವರಿಗೆಲ್ಲ ಉದ್ಧಾರ ಮಾಡೋ ಬದಲು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಅಂಗಡಿಗಳವ್ರಿಗೆ ಉದ್ಧಾರ ಮಾಡಿ. ಏಕೆಂದರೆ ಕಷ್ಟ ಅಂದರೆ ಬರೋದು ನಮ್ಮ ಅಕ್ಕಪಕ್ಕದ ಪರಿಚಯ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ನಮ್ಮ ಆ ರೋಡಲ್ಲಿರ್ತಕ್ಕಂಥ ಅಂಗಡಿಯವರು ಬರ್ತಾರೆ. ಯಾವ ಅಮೆಜಾನ್, ಯಾವ ಬಿಗ್ ಬಜಾರ್ ಆಗಿರ್ಬೋದು, ಯಾವ ರಿಲಯನ್ಸ್ನವರು ಬರೋಲ್ಲ ರೀ. ದಯವಿಟ್ಟು ನಮ್ಮ ಗ್ರಾಹಕರಿಗೆ, ನಾನು ಮೊನ್ನೆ ಕಳೆದ ತಿಂಗಳು ಮಾತಾಡೋವಾಗ ಹೇಳಿದ್ದೆ, 2 ಕೋಟಿಗಿಂತ ಹೆಚ್ಚು ಕಿರಾಣಿ ಅಂಗಡಿಗಳು ಮುಚ್ಕೊಂಡು ಹೋಗಿದ್ದಾವಂತೆ. ಸೊ ದಯವಿಟ್ಟು ಎಲ್ಲೋ ಹೋಗ್ಬಿಟ್ಟು 10 ರೂಪಾಯಿ ಡಿಸ್ಕೌಂಟ್ ಆಸೆಗೆ ಪರ್ಚೇಸ್ ಮಾಡೋದ್ರ ಬದಲು ದಯವಿಟ್ಟು ನಮ್ಮ ಗ್ರಾಹಕರನ್ನ, ಅಂದರೆ ನಮ್ಮ ಹತ್ತಿರ ಇರ್ತಕ್ಕಂಥ ಕಿರಾಣಿ ಅಂಗಡಿಗಳನ್ನ ಉಳಿಸಿ, ನಮ್ಮ ಹತ್ತಿರ ಇರ್ತಕ್ಕಂಥ ಸ್ಟೋರ್ಸ್ಗಳನ್ನು ಉಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಅವರನ್ನು ನಂಬಿ 4-5 ಕುಟುಂಬಗಳು ಜೀವನ ಮಾಡ್ತಾ ಇರ್ತವೆ. ಅವರು ಒಂದು ಅಂಗಡಿ ಮುಚ್ಚಿದ್ರು ಅಂದರೆ ಅಲ್ಲಿ ಅದೆಷ್ಟು ಜನರಿಗೆ ಲಾಸ್ ಆಗುತ್ತೆ ಗೊತ್ತಾ? ಆ ಅಂಗಡಿ ನಂಬಿಕೊಂಡು ವ್ಯಾಪಾರ ಕೆಲಸ ಮಾಡ್ತಿರ್ತಕ್ಕಂಥ 4-5 ಜನ ಕುಟುಂಬಗಳು ಬೀದಿಗೆ ಬರ್ತವೆ. ಮತ್ತು ಅವ್ರು ಇನ್ನೇನು ಹೊಸ ಕೆಲಸಗಳನ್ನ ಹುಡುಕಬೇಕಾಗತ್ತೆ. ಸೊ ಹಾಗಾಗಿ ದಯಮಾಡಿ ಈ ಅಂಗಡಿಗಳ ಒಂದು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂಥೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಶೋಕಿಗೋಸ್ಕರ, ನಿಮ್ಮ ಒಂದು ಸ್ಟೇಟಸ್ಗೋಸ್ಕರ ಬಿಗ್ ಬಜಾರಲ್ಲಿ ತರಿಸ್ದೆ, ಅಮೆಝಾನಲ್ಲಿ ತರಿಸ್ದೆ, ರಿಲಯನ್ಸಲ್ಲಿ ತರಿಸ್ದೆ, ಇವನ್ನೆಲ್ಲ ಬಿಟ್ಟು ಸ್ಥಳೀಯ ಗ್ರಾಹಕರಿಂದ ಪರ್ಚೇಸ್ ಮಾಡಿ ಅವರು ಒಂದು ಸ್ವಲ್ಪ ಬದುಕೊಳ್ಳಿ ಅಂತ ಕೇಳ್ಕೊಳ್ತಾ, ಭಗವದ್ಗೀತೆ ಬಗ್ಗೆ ನಾನು ಆಗಲೇ ಹೇಳಿದೆ. ಸೊ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ದಿವಸ ನಿನ್ನೆ. ಗೀತೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶ್ಲೋಕ ಕೂಡ ಇದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ವಸ್ವಯಂ ಯೋಗ ಸಂಸಿದ್ಧ ಕಾಲೇನ ಅತ್ವನಿ ವಿನ್ಮತಿ ಅಂಥೇಳಿ. ಸೊ ಜ್ಞಾನಕ್ಕೆ ಸಮಾನವಾದದ್ದು, ಪವಿತ್ರವಾದದ್ದು ಲೋಕದಲ್ಲಿ ಮತ್ತೊಂದಿಲ್ಲ. ಸಾಧನೆಯಲ್ಲಿ ತೊಡಗಿದವರು ಪರಿಪಕ್ವಗೊಂಡಾಗ ಮಾತ್ರ ಅದನ್ನು ಪಡೆಯುತ್ತಾರೆ ಅಂತ ಹೇಳ್ಬಿಟ್ಟು ಭಗವದ್ಗೀತೆ. ಹುಟ್ಟಿದಾಗ ನಮಗೆ ವಸ್ತ್ರವನ್ನು ತೊಡಿಸಿದ್ರೆ ನಾವು ಸತ್ತಾಗ ನಮ್ಮನ್ನು ವಸ್ತ್ರದಿಂದ ವಿಮುಕ್ತಿಗೊಳಿಸ್ತಾರಂತೆ. ಅದೇ ರೀತಿ ನಮ್ಮನ್ನು ಹೆಸರಿಡಲಿಕ್ಕೆ 108 ನಾಮವನ್ನು ಹುಡುಕ್ತಾರಂತೆ. ಆದರೆ ನಾವು ಸತ್ತ ಮೇಲೆ, ಈ ದೇಹದಿಂದ ಉಸಿರು ನಿಂತ ಮೇಲೆ ಕೇವಲ ಶವ ಅಂತಕ್ಕಂಥದ್ದು ನಮ್ಮ ನಾಮ ಆಗತ್ತಂತೆ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ ಈ 4 ಸಾಲುಗಳು. ಎಸ್, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ವಿನಯ್ ಸರ್, ಹೇಳಿ, ಹೇಗಿದ್ದೀರಿ? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಎಸ್ ಸರ್. ಸರ್, ಇವತ್ತು ನ್ಯಾಷನಲ್ ಯೂತ್ ಡೇ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರ ಹೇಳ್ಬೋದಾ? ಓಕೆ. ಬೈಸಿಕಲನ್ನು ಯಾವ ದೇಶದಲ್ಲಿ ಕಂಡುಹಿಡಿದ್ರು ಅಂತ ಹೇಳಿ. ಆಪ್ಷನ್ಸ್ ಹೇಳಬೇಕಾ, ಉತ್ತರ ಹೇಳ್ತೀರಾ ಸರ್? ಜಪಾನ್, ಅಮೇರಿಕಾ, ಜರ್ಮನಿ, ಆಸ್ಟ್ರೇಲಿಯಾ. ಜಪಾನಾ? ಶೋರಾ? ಓಕೆ. ಒಂದು ವೇಳೆ ಜಪಾನ್ ತಪ್ಪು ಉತ್ತರ ಅಂದರೆ ಇನ್ನೊಂದು ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ಕ್ವಿಕ್ಕಾಗಿ ಹೇಳಬೇಕು. ಬೈಸಿಕಲನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ ಅಂತ. ಜಪಾನ್, ಅಮೇರಿಕಾ, ಜರ್ಮನಿ, ಆಸ್ಟ್ರೇಲಿಯಾ. ಜಪಾನ್ ತಪ್ಪು ಉತ್ತರ. ಸೊ ಸೆಕೆಂಡ್ ಆಪ್ಷನ್ಸ್ ಯಾವುದನ್ನು ಚೂಸ್ ಮಾಡ್ತೀರಿ ಸರ್?
ಜರ್ಮನಿನಾ? ಏನು ಗೂಗಲಲ್ಲಿ ಚೆಕ್ ಮಾಡಿದ್ರಾ? ಓಕೆ ಓಕೆ, ಎಸ್ ಸರ್, ರೈಟ್ ಆನ್ಸರ್ ಇಸ್ ದ ಜರ್ಮನಿ. ಥ್ಯಾಂಕ್ ಯು ಸೊ ಮಚ್ ಸರ್ ಕಾಲಿಂಗ್ ಮಾಡಿದ್ದಕ್ಕೆ ಆ್ಯಂಡ್ ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಓಕೆ, ಎಸ್ ಎಸ್, ಥ್ಯಾಂಕ್ ಯು ಸರ್, ಶುಭವಾಗಲಿ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂದರೆ, ನಿತಿನ್ ಗಡ್ಕರಿ ಅವರು ವಿನೂತನವಾಗಿ ಒಂದು ಹಾಸ್ಪಿಟಲ್ನ ತಯಾರು ಮಾಡಿದ್ದಾರೆ ತಮ್ಮ ತಾಯಿಯ ಹೆಸರಲ್ಲಿ. ನಾಗಪುರದ ಒಂದು ಹೈವೇಲಿ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ಉದ್ಘಾಟನೆ ಆಗ್ತಾಯಿದೆ. ಇನ್ನೊಂದು 2 ತಿಂಗಳ ಅವಧಿಯಲ್ಲಿ ಉದ್ಘಾಟನೆ ಆಗುತ್ತೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಅನಿಸುತ್ತೆ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ MRI ಆಗಬೇಕು ಅಂದರೆ 6,000 to 12,000ವರೆಗೂ ಖರ್ಚಾಗತ್ತೆ. ಆದರೆ ಇವರು ಓಪನ್ ಮಾಡ್ತಾ ಇರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಕೇವಲ 1,000 to 1,500 ರೂಪಾಯಿಗೆ ಇಲ್ಲಿ MRI ಸ್ಕ್ಯಾನ್ನ ಮಾಡ್ತಾರಂತೆ. ಅದೇ ರೀತಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರ್ತಕ್ಕಂಥ ಒಂದು ಲ್ಯಾಬ್ ಟೆಸ್ಟಿಂಗ್ಗೆ ನಿಮಗೆ 5,000 to 6,000 ರೂಪಾಯಿ ಆಗುತ್ತೆ. ಅಂದರೆ ಇಲ್ಲಿ ಕೇವಲ 500 to 6 ರೂಪಾಯಿ. ಅಂದರೆ ಹೊರಗಡೆ ಏನು ಪ್ರೈಸ್ ಇರುತ್ತೆ ಅದರ ಒಂದು 10%ಗೆ ಇವರು ಮಾಡ್ತಾರಂತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಕರೆ ಕಟ್ಟಾಯಿತು. ಸೊ ನಿಜಕ್ಕೂ ಕೂಡ ಒಬ್ಬ ರಾಜಕಾರಣಿ ಇದ್ದರೆ ಹೀಗಿರಬೇಕು ಅನ್ನೋ ಮಟ್ಟಕ್ಕೆ ಇವರೊಂದು ಹಾಸ್ಪಿಟಲ್ನ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾಸ್ಪಿಟಲ್ಗಳನ್ನ ಮಾಡ್ತಾರೆ, ಆದರೆ ಅದರ ಹಿಂದೆ ಉದ್ದೇಶ ದುಡ್ಡು ಮಾಡೋದಾಗಿರುತ್ತೆ ಹೊರತು ಜನರಿಗೆ ಸೇವೆ ಸಲ್ಲಿಸುವಂಥದ್ದಾಗಿರುತ್ತೆ ಅಂತ ನನಗಂತೂ ಅನಿಸಲ್ಲ. ಆದರೆ ಈ ವ್ಯಕ್ತಿ ಅದೆಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ನಂಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ, ಖುಷಿ ಆಗುತ್ತೆ. ಎಷ್ಟು ಒಂದು ಕರೆ ಬರ್ತಾ ಇದೆ, ಅದಾದ ನಂತರ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಮಾ, ಹೇಳಿ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಹಲೋ, ಹೇಳಿಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳ್ಬೇಕಾಯ್ತು. ಹೇಳಿ. ನಮ್ಮ ಮಗಂದು ಸಸಿದು ಆನಿವರ್ಸರಿ ಇತ್ತು ನಿನ್ನೆ. ಓಕೆ, ಅವ್ರ ಹೆಸರೇನಮ್ಮ? ಅಂಬರೀಶಿ ವಸುಧಾ ಅಂತ. ಓಕೆ, ಅಂಬರೀಶ್ ಮತ್ತು ವಸುಧಾ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಅವರಿಗೆ. ನನ್ನ ಮಗಂದು ಒಂದು ಹುಟ್ಟಿದಬ್ಬ ಇತ್ತು. ಅವ್ರ ಹೆಸರೇನಮ್ಮ? ಮೋಹನ್ ಕುಮಾರ್ ಅಂತ, ಬೆಂಗಳೂರಲ್ಲಿದ್ದಾರೆ. ಓಕೆ, ಸೊ ಮೋಹನ್ ಕುಮಾರ್ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಆ ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಯಾರಿಗಾದ್ರು ಶುಭಾಶಯ ತಿಳಿಸ್ಬೇಕಮ್ಮ? ಮತ್ತೆ ಆಗಿಲ್ಲ ರೀ. ಒಳ್ಳೇದಾಗ್ಲಿಮ್ಮ. ಸೊ ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ನಾನು ನಿತಿನ್ ಗಡ್ಕರಿ ಜಿ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರ್ತಕ್ಕಂಥ ಹಾಸ್ಪಿಟಲ್ ಲಾಂಚ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾವು ಎಲ್ಲರೂ ಕೂಡ, ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಜಾತಿ, ಮತ, ಪಂಥ ಯಾವುದೇ ಇರಲಿ, ನೀವು BJPಗೆ ವೋಟ್ ಮಾಡಿರಿ, ಮಾಡದೇ ಇರಿ, ಅವ್ಯಾವುದು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ನೀವು ಸಿಂಪಲ್ಲಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೊಗೊಂಬನ್ನಿ ಮತ್ತು ನಮ್ಮ ಒಂದು ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ನಮ್ಮ ಪ್ರೈಸ್ನಲ್ಲಿ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ವರ್ಲ್ಡ್ ಕ್ಲಾಸ್ MRIಗೆ 12,000 ರೂಪಾಯಿ ಆಗುತ್ತೆ. ಅಂದರೆ 1,000 to 1,500 ರೂಪಾಯಿಗೆ ಅದೇ MRIನ ಇವ್ರು ಮಾಡಿಸ್ಕೊಳ್ತಾರಂತೆ. ಅದೇ ರೀತಿ ಒಂದು ಬೆಸ್ಟ್ ಆಗಿರ್ತಕ್ಕಂಥ ನೀವು ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ 5,000 to 6,000 ರೂಪಾಯಿ. ಆದರೆ ಇಲ್ಲಿ ಕೇವಲ 300 to 400 ರೂಪಾಯಿಗೆ ಆಗತ್ತಂತೆ. ಸೊ ಒಂದು ಎಕ್ಸ್ರೇ ಬೇಕು ಅಂದರೆ ಕೇವಲ 20 to 50 ರೂಪಾಯಲ್ಲಿ ಒಂದು ಎಕ್ಸ್ರೇ ಆಗತ್ತಂತೆ. ಅಂಥ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿನ ಇವರು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಡಯಾಲಿಸಿಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಡಯಾಲಿಸಿಸ್ ಬೇಕು ಅಂದರೆ ಕನಿಷ್ಠ ಪಕ್ಷ ನೀವು 2,000 to 3,000 ರೂಪಾಯಿ ತನಕ ಖರ್ಚಾಗುತ್ತೆ. ಸೊ ಒಂದು ರೆಪ್ಯೂಟೆಡ್ ಹಾಸ್ಪಿಟಲಲ್ಲಿ ಹೋಗ್ತೀರಂದರೆ 8,000 to 10,000 ರೂಪಾಯಿ ತನಕ ಕೂಡ ಖರ್ಚಾಗುತ್ತೆ. ಆದರೆ ಇಲ್ಲಿ ಕೇವಲ 200 to 300 ರೂಪಾಯಿಗೆ ನಿಮಗೆ ಡಯಾಲಿಸಿಸನ್ನು ಮಾಡಿಸ್ತಾರಂತೆ. ಸೊ ನಿಜಕ್ಕೂ ಕೂಡ ನಾಗ್ಪುರದ ಜನತೆ ತುಂಬ ಅದೃಷ್ಟ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇಂಥ ಒಬ್ಬ ಒಳ್ಳೆ ಸಂಸದನನ್ನು ಪಡೀಲಿಕ್ಕೆ. ಸೊ ಇವರೇನ ಸೇವೆ ಇನ್ನಷ್ಟು ಎಲ್ಲರಿಗೂ ಸಿಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವರು ಹೇಳ್ತಾ ಇದ್ದಾರೆ, ನೀವು ಭಾರತದ ಯಾವುದೇ ಮೂಲೆಯಿಂದ ಇಲ್ಲಿ ಬಂದು ಸೇವೆಯನ್ನು ಪಡೆದುಕೊಳ್ಳಿ ಅಂಥೇಳಿ. ಸೊ ಒಳ್ಳೆಯದಾಗಲಿ, ತುಂಬ ಒಂದು ಒಳ್ಳೆಯ ಮೆಸೇಜನ್ನು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದಾರೆ. ಇವರು ಇತರೆ ರಾಜಕಾರಣಿಗಳಿಗೆ, ಇತರೆ ಸಂಸದರಿಗೂ ಕೂಡ ಮಾದರಿಯಾಗಲಿ. ಆ ಮೂಲಕ ಎಲ್ಲರೂ ಕೂಡ ಅವರವರ ಜಿಲ್ಲೆಗಳಲ್ಲಿ ಈ ಥರದ ಒಂದು ಹಾಸ್ಪಿಟಲ್ಗಳನ್ನ ಮೇಂಟೈನ್ ಮಾಡಿದ್ದಾಗಿದ್ದರೆ ನಿಜಕ್ಕೂ ಕೂಡ ಮುಂದಿನ 20-30 ವರ್ಷ ಹೋದರೂ ಕೂಡ ಅಂಥ ಸಂಸದನ ಎದುರುಗಡೆ ನಿಲ್ಲಕ್ಕೆ ಬೇರೆ ಯಾವಾಗೂ ರಾಜಕಾರಣಿಗೂ ಕೂಡ ಬಹುಶಃ ಒಂದು ಶಕ್ತಿನೂ ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಂಥ ಒಂದು ರಾಜಕಾರಣವನ್ನು ಎಲ್ಲರೂ ಮಾಡಲಿ ಅಂಥೇಳಿ ನಾನು ಎಲ್ಲ ರಾಜಕಾರಣಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ.
ಎಸ್, ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನಿನ್ನೆ ನಾನು 3 ಜನ ಅಂತ ಹೇಳಿದ್ದೆ, ಆದರೆ ಮುರುಡೇಶ್ವರದ ಇದರಲ್ಲಿ ಸಮುದ್ರ ಪಾಲಾಗಿರೋದು 4 ಜನ ವಿದ್ಯಾರ್ಥಿನಿಯರು ಅಂತ ಗೊತ್ತಾಗ್ತಾ ಇದೆ. ನಿಜಕ್ಕೂ ತುಂಬ ನೋವಾಗತ್ತೆ. ಪ್ರತಿ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಒಂದು ಪರಿಹಾರ ಧನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆದರೆ ಏನು ಪ್ರಯೋಜನ? ಆ ಮನೆಯ ಮಕ್ಕಳನ್ನು ಕಳ್ಕೊಂಡಾಗ ಈ 5 ಲಕ್ಷ ರೂಪಾಯಿ ಯಾವುದಕ್ಕೆ ಅನ್ನೋದಕ್ಕಿಂತ ಆ ಮಕ್ಕಳ ಒಂದು ಸ್ಥಾನವನ್ನು ಬೇರೆ ಯಾರೂ ತುಂಬೋಕ್ಕಾಗಲ್ಲ ಅಂತಕ್ಕಂಥದ್ದು ಅಕ್ಷರಶಃ ಸತ್ಯ. ಭಗವಂತ 4 ಜನ ವಿದ್ಯಾರ್ಥಿಗಳ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋದಾಗ ದಯವಿಟ್ಟು ಆ ಮಕ್ಕಳುಗಳನ್ನ ನೀರಿಗೆ ಇಳಿಲಿಕ್ಕೆ ಬಿಡಬೇಡಿ ಮತ್ತು ಎಚ್ಚರಿಕೆಯಿಂದ ಇರಿ. ಒಂದು ಸಣ್ಣ ಪುಟ್ಟ ಘಟನೆ ಈ ರೀತಿಯಾಗಿ ಒಂದೇ ಕುಟುಂಬದ ಅಥವಾ ಒಂದು ಶಾಲೆಯ 4 ಜನ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋದಾಗ ನಿಜಕ್ಕೂ ತುಂಬ ದೊಡ್ಡ ಆಘಾತ ಆಗುತ್ತೆ. ಸೊ ಇಂದು 10 ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅದೇ ರೀತಿ ನೂತನ RBI ಗವರ್ನರ್ ಒಂದು ಹೊಸ ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಬಡ್ಡಿ ದರದಲ್ಲಿ ಇಳಿಕೆ ಆಗ್ತಕ್ಕಂಥ ಸಂಭವ ಇದೆ ಅಂತ ಹೇಳಲಾಗಿದೆ. ಸೊ ಕಾದು ನೋಡಬೇಕು ಯಾವ ಮಟ್ಟಕ್ಕೆ ಇದು ಎಫೆಕ್ಟ್ ಆಗತ್ತೆ ಅಂಥೇಳಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸ್ಮಾರ್ಟ್ಫೋನ್ನಲ್ಲಿ ಇರ್ತಕ್ಕಂಥ ಒಂದು ಏರೋಪ್ಲೇನ್ ಮೋಡ್ನಿಂದ ಸಾಕಷ್ಟು ಪ್ರಯೋಜನಗಳು ಇದೆ ಅಂತ ಹೇಳಲಾಗಿದೆ. ಆದರೆ ಅಷ್ಟೇ ಡೇಂಜರಸ್ ಆಗಿರ್ತಕ್ಕಂಥ ಒಂದಷ್ಟು ವಿಚಾರಗಳು ಇತ್ತೀಚಿನ ಸ್ಮಾರ್ಟ್ಫೋನ್ಗಳಿಂದ ಬರ್ತಾ ಇದೆ. ಸೊ ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು, ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಸೊ ಸಾಕಷ್ಟು ಪ್ರಾಬ್ಲಮ್ಸ್ಗಳಾಗುತ್ತೆ. ಹಾಗಾಗಿ ಸ್ಮಾರ್ಟ್ಫೋನ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಡಿ ಅಂತಲೂ ಕೂಡ ವೈದ್ಯ ಲೋಕ ಹೇಳ್ತಾ ಇದೆ. ಅದೇ ರೀತಿ ಸಾಲ ನೀಡೋದಾಗಿ ನಂಬಿಸಿ 40,000 ರೂಪಾಯಿಯ ಒಂದು ವಂಚನೆಯನ್ನು ಮಾಡಲಾಗಿದೆ. ಸೊ ದಯವಿಟ್ಟು ಸಾಲ ಕೊಡ್ತೀವಿ ಅಂದಾಗ ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊರಾರ್ಜಿ, ನಾನು ಆಗಲೇ ಹೇಳಿದ್ದು ಮೊರಾರ್ಜಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 4 ಜನ ವಿದ್ಯಾರ್ಥಿಗಳು ಅಸುನೀಗಿರ್ತಕ್ಕಂಥದ್ದು. ಸೊ ಇವರು ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಹೋಗಿದ್ದರು, ಅಲ್ಲಿ ಈ ಘಟನೆ ನಡೆದಿದೆ. ಸೊ ದಯವಿಟ್ಟು ಹುಷಾರಾಗಿರಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಹುಟ್ಟೂರಿನಲ್ಲಿ ನಿನ್ನೆ SM ಕೃಷ್ಣ ಅವರ ಅಂತ್ಯಕ್ರಿಯೆ ನಡೆದಿದೆ. ಸೊ CM, DCM, ಕೇಂದ್ರ ಸಚಿವರು, ಮಠಾಧೀಶರು ಎಲ್ಲರೂ ಭಾಗಿಯಾಗಿ ಸಂತಾಪವನ್ನು ಸೂಚನೆ ಮಾಡಿದ್ದಾರೆ. ಅದೇ ರೀತಿ ವಿಮಾನ ನಿಲ್ದಾಣಕ್ಕೆ ಭೂಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತದೆ ಅಂತ ಬೆಂಗಳೂರಿನಲ್ಲಿ ಈಗಾಗಲೇ 2 ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಇದ್ದರೂ ಕೂಡ 3ನೇ ಒಂದು ಅದ್ಭುತವಾಗಿರ್ತಕ್ಕಂಥ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂಥೇಳಿ ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅಲ್ಲಿ ಒಂದಷ್ಟು ವಿರೋಧಗಳು ಎದುರಾಗ್ತಾ ಇದೆ. ಅದೇ ರೀತಿ ಮದುಮಕ್ಕಳು ಎಂತೆಂಥ ಅವಾಂತರಗಳಿಗೆ ಕೆಲವೊಮ್ಮೆ ಕಾರಣರಾಗ್ಬಿಡ್ತಾರೆ ಅಂದರೆ, ಕಂಠಪೂರ್ತಿ ಕುಡಿದು ಮದುಮಗ ಮದುವೆ ಮಂಟಪಕ್ಕೆ ಬಾರದೇನೆ ಕೊಠಡಿಯಲ್ಲೇ ಮಲಗಿದಿರ್ತಕ್ಕಂಥ ಘಟನೆ ಒಂದು ಕೋಲಾರದಲ್ಲಿ ನಡೆದಿದೆ. ಸೊ ನಿಜಕ್ಕೂ ಕೂಡ ಇದಕ್ಕೇನು ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಕೊನೆಗೆ ಬೇಸತ್ತು ಹೆಣ್ಣಿನ ಕಡೆಯವರು ಮದುವೆಯನ್ನು ಮುರಿದಿದ್ದಾರೆ ಅಂತ ಹೇಳಲಾಗಿದೆ. ಸೊ ಈ ಮಹಾಶಯನಿಗೆ ಮದುವೆ ದಿವಸನೂ ಕುಡಿಬೇಕಿತ್ತ ಅಂಥೇಳಿ ತುಂಬ ಜನ ಬೈದು ಹೋಗಿದ್ದಾರಂತೆ. ಎಸ್, ಇನ್ನಷ್ಟು ವಿಚಾರಗಳನ್ನ ತಿಳಿಸೋದಾದರೆ, ರೈತರ ದಿಲ್ಲಿ ಚಲೋ ಪಾದಯಾತ್ರೆ ಡಿಸೆಂಬರ್ 14ರಂದು ಪುನರಾರಂಭಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಸೊ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಿಂದ ಈ ಒಂದು ರೈತರಿಗೆ MSP ಬೆಂಬಲ ಬೆಲೆಗೆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ಇವರು ಒಂದು ದೆಹಲಿ ಚಲೋ ಹೊರಟಿದ್ದಾರೆ. ಈಗಾಗಲೇ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಒದಗಿಸ್ತೀವಿ MSPನ ಅಂತ ಹೇಳಿದ್ದಾರೆ. ಆದರೂ ಇವರು ಏನಕ್ಕೆ ಮತ್ತೆ ಅದನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಗೊತ್ತಿಲ್ಲ. ಎಸ್, ಒಳ್ಳೆಯದಾಗಲಿ, ರೈತರಿಗೆ ಏನು ನ್ಯಾಯ ಸಿಗಬೇಕು ಅದು ಸಿಗಲಿ ಅಂಥೇಳಿ ನಾನು ಕೂಡ ವಿಶ್ ಮಾಡ್ತೀನಿ. ಎಸ್, ಒಂದು ಬ್ಯೂಟಿಫುಲ್ ವಿಡಿಯೋನ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಶತಮಾನೋತ್ಸವದ ಹಂಸಭಾವಿಯ ಒಂದು ಕಾಲೇಜಿನ ವಿಡಿಯೋ ಇದು. ಮೃತ್ಯುಂಜಯ ವಿದ್ಯಾಪೀಠ, ಸೊ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿರ್ತಕ್ಕಂಥ ಮೃತ್ಯುಂಜಯ ಪೀಠ ಹಂಸಭಾವಿ, ಅದರ ವಿಡಿಯೋನ ನೀವು ಈಗ ನೋಡ್ತಾ ಇದ್ದೀರಿ. ಎಸ್, ಒಂದು ಕರೆ ಬರ್ತಾ ಇದೆ, ಹಾಗೆ ಅದ್ರ ಜೊತೆ ಮಾತಾಡ್ತಾ ಹೋಗೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಾವು ಇಲ್ಲಿ ಬಲ್ಲೂರಿಂದ ಹೇಳಿಮ್ಮ.
ಎಲ್ಲಮ್ಮ ಅಂತ. ಎಲ್ಲಮ್ಮ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರು ಶುಭಾಶಯ ಇಲ್ಲ ಸರ್, ಯಾರು ನಾಲ್ವರು ಸತ್ತು ಅಂದಲ್ಲ, ಸ್ವಲ್ಪ ದುಃಖ ಆಯ್ತು, ಅದಕ್ಕೆ ಅವ್ರಿಗೆ ಸಂತಾಪ ವ್ಯಕ್ತಪಡ್ಸಕ. ಹೌದು ಹೌದಮ್ಮ, ಹೇಳಿಮ್ಮ ಹೇಳಿ. ಸೊ ನೋಡ್ರಿ, ಮೊನ್ನೆ ಅದೆಲ್ಲ ಇದು ಏನೋ ಒಂದು ವಾಸ ದೇವ್ರಿಗೆ ಕಟ್ಟಿದೆ ಅಂದ್ರೆ ಅಂತಲ್ಲ ಸರ್, ಅದಕ್ಕೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಹೇಳ್ರಿಮ್ಮ ಹೇಳ್ರಿ. ಅದೇ ಕೃಷ್ಣಮೂರ್ತಿ ದೇವ್ರಿಗೆ ವಾಸ ಕಟ್ಟಿದ್ರು ನಡೀತು ಅಂತ ಮೊನ್ನೆ ಹೇಳಿದ್ರಿ, ಅದನ್ನ ಕೇಳೋಣ ಅಂತ. ಹೇಳ್ರಿ ಹೇಳ್ರಿ, ಏನ್ ಕೇಳ್ಬೇಕು? ಅದೇ ಸರ್, ಕೃಷ್ಣ ದೇವಸ್ಥಾನದಾಗ ವಾಸ ನಡೆಯಕ್ ಕಟ್ಟಿದ್ರು ಅಂತ ಹೇಳಿದ್ರಲ್ಲ. ಹೌದು ಹೌದು, ಜೈಪುರದಲ್ಲಿ ಒಬ್ಬ ವಿದೇಶಿ ಪ್ರವಾಸಿಗ ಬಂದಿರ್ತಾನೆ ಫಾರಿನ್ ಇಂದ. ಅವನಿಗೆ ಈ ದೇವರು ದಿಂಡ್ರ ಮೇಲೆಲ್ಲ ನಂಬಿಕೆ ಇರಲ್ಲ, ಆಯ್ತಾ? ಸೊ ಅವನು ಅಲ್ಲಿರ್ತಕ್ಕಂಥ ಪೂಜಾರಿ ಕೇಳ್ತಾನೆ. ಅವರು ಆ ವಿದೇಶಿ ಪ್ರಜೆ ಬಂದಾಗ ಅವರು ಆ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ರಂತೆ. ಆವಾಗ ದೇವರಿಗೆ ನೈವೇದ್ಯ ಮಾಡುವಾಗ ಪರ್ದೆನ ಹಾಕಿದ್ರಂತೆ. ಪರ್ದೆ ಹಾಕ್ಬಿಟ್ಟು ನೈವೇದ್ಯ ಮಾಡಿದಾಗ ವಿದೇಶಿ ಪ್ರಜೆ ಕೇಳಿದಂತೆ, ಏನ್ ಮಾಡಿದ್ರಿ ನೀವು ಇವಾಗ ಅಂತ ಹೇಳಿ. ಅವ್ರು ಹೇಳಿದ್ರಂತೆ, ನಾನು ನಮ್ಮ ಕೃಷ್ಣ ಪರಮಾತ್ಮನಿಗೆ ಊಟ ಕೊಡ್ತಾ ಇದ್ದೆ ಅಂತ ಹೇಳಿದ್ರಂತೆ, ಯಾರು ಪೂಜಾರಿ ಅವರು. ಆಗ ವಿದೇಶಿ ಪ್ರಜೆ ಕೇಳಿದ್ನಂತೆ, ನಿಮ್ ದೇವ್ರು ಊಟನೂ ಮಾಡ್ತಾನ ಅಂತ. ಅದಕ್ಕೆ ಆ ಪೂಜಾರಿ ಹೇಳಿದ್ರಂತೆ, ಹೌದಪ್ಪ ನಮ್ ದೇವ್ರು ಊಟ ಮಾಡ್ತಾನೆ ಅಂತ. ಅದಾದ್ಮೇಲೆ, ಸೊ ನಿಮ್ಮ ದೇವ್ರು ಇದಾನೆ ಅಂತ ಹೇಳಿ ಹೇಗೆ ತೋರಿಸ್ತೀರಿ ಅಂತ ಕೇಳಿದ್ನಂತೆ. ಅದಕ್ಕೆ ನಮ್ಮ ದೇವರು ಎಲ್ಲ ಕಡೆ ಇದ್ದಾನೆ, ಬದುಕಿದ್ದಾನೆ, ಜೀವಂತವಾಗಿದ್ದಾನೆ ಅಂತ ಪೂಜಾರಿ ಅವ್ರು ಹೇಳ್ತಾರಂತೆ. ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವನು ತನ್ನ ಹತ್ರ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ವಾಚನ್ನ ತೆಗಿತಾನೆ. ಆ ವಾಚು ಶೆಲ್ಲಿಂದ ನಡೆಯೋದಲ್ಲ, ಮನುಷ್ಯನ ನಾಡಿ ಬಿಡಿತದಿಂದ ಮಾತ್ರ ನಡೀತಕ್ಕಂಥ ವಾಚ್ ಅದು. ಹಂಗಾದ್ರೆ ಈ ವಾಚನ್ನ ನೀವು ನಿಮ್ ದೇವರಿಗೆ ಹಾಕಿ, ಈ ವಾಚ್ ನಡೆದಿದ್ದೆ ಆದ್ರೆ ನಾನು ಒಪ್ಕೊಳ್ತೀನಿ, ನಿಮ್ ದೇವ್ರು ಜೀವಂತವಾಗಿದ್ದೀನಿ ಅಂತ ಹೇಳಿ ಆ ವಿದೇಶಿ ಪ್ರಜೆ ಹೇಳ್ತಾನೆ. ಅದಕ್ಕೆ ಒಪ್ಕೊಂಡಂತ ಪೂಜಾರಿ ಅವರು ಆ ವಾಚನ್ನ ಕೃಷ್ಣನಿಗೆ ಧರಿಸ್ತಾರೆ. ಆ ವಾಚ್ ವೇಗವಾಗಿ ನಡೆಯೋಕೆ ಶುರುವಾಗತ್ತೆ. ಅದಾದ ನಂತರ ಕೃಷ್ಣ ಇದ್ದಾನೆ ಅಂತ ಹೇಳಿ ಅವನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ ತಪ್ಪಾಯ್ತು ಅಂತ ಕೇಳ್ಕೊಂಡು, ಯಾವ ಊರು ಯಾವ ದೇಶ ಅದು ನಮ್ಮ ಭಾರತದಲ್ಲಿ ಜೈಪುರ ಅಮ್ಮ. ಇವತ್ತಿಗೂ ಕೂಡ ಕೃಷ್ಣನ ಫೋಟೋಗೆ ವಾಚ್ ಹಾಕಿದೆ, ಅಂದ್ರೆ ಕೃಷ್ಣನ ಮೂರ್ತಿಗೆ ವಾಚ್ ಧರಿಸಿದ್ದಾರೆ. ಇವತ್ತಿಗೂ ಕೂಡ ಪ್ರತಿನಿತ್ಯ ಆ ವಾಚ್ ಅಲ್ಲೇ ಧರಿಸನೇ ಇರ್ತಾರೆ. ನೀವು ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನ ಕೇಳಕಂತ ಫೋನ್ ಮಾಡಿ ಸರ್ ನಾವು. ಆಗ್ಲಿಮ್ಮ, ನೀವ್ ಇವತ್ತು ಕೂಡ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಇದಕ್ಕೆಲ್ಲ ವಂದನೆಗಳಪ್ಪ. ಆಗ್ಲಿಮ್ಮ, ಆಗ್ಲಿ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರಮ್ಮ, ಥ್ಯಾಂಕ್ ಯು. ಸರಿಯಪ್ಪ, ನಿನಗೆ ಒಳ್ಳೇದಾಗ್ಲಪ್ಪ, ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀಯ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಯಾವತ್ತೂ ಹಿಂಗೆ ಇರ್ಲಿಮ್ಮ. ಆಯ್ತಪ್ಪ, ಆಗ್ಲಿಮ್ಮ, ಆಯ್ತಪ್ಪ, ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ. ಆಗ್ಲಿಮ್ಮ, ಆಗ್ಲಿ, ಧನ್ಯವಾದಗಳಮ್ಮ. ಎಸ್ ವೀಕ್ಷಕರೇ, ಸೊ ಪ್ರೀತಿಯ ಅಜ್ಜಿ ತುಂಬ ಪ್ರೀತಿಯಿಂದ ಹಾರೈಸಿದರು ಎಲ್ಲಮ್ಮ, ಒಳ್ಳೆಯದಾಗಲಿ ಅವ್ರಿಗೂ ಕೂಡ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಕ್ವಿಕ್ಕಾಗಿ. ಕೆಂಪೇಗೌಡರಂತೆ ಎಸ್ ಎಂ ಕೃಷ್ಣ ಅವರ ಒಂದು ಪುತ್ಥಳಿ ಕೂಡ ನಿರ್ಮಾಣ ಮಾಡಿ ಅಂಥೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಪ್ರತಿದಿನ ಉಪ್ಪಿನಕಾಯಿ ತುಂಬ ಜನ ತಿಂತಾರೆ. ಇಲ್ಲೊಂದು ಲಾಜಿಕ್ ಈಗ ಹೊಸದಾಗಿ ಶುರುವಾಗಿದೆ. ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹೇಳಿದ್ದಾರೆ ಉಪ್ಪಿನಕಾಯಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ. ಸೊ ಹಾಗಾಗಿ ಯಾರು ಹೆಚ್ಚಾಗಿ ಉಪ್ಪಿರ್ತಕ್ಕಂಥ, ಅದರಲ್ಲೂ ಉಪ್ಪಿನಕಾಯಿ ಅಂದರೆ ಅದರಲ್ಲಿ ಫಸ್ಟ್ಗೆ ಬಂದುಬಿಟ್ಟಿದೆ ಉಪ್ಪು ಅತಿ ಹೆಚ್ಚಾಗಿರುತ್ತೆ ಅಂಥೇಳಿ. ಸೊ ದಯಮಾಡಿ ಅತಿ ಹೆಚ್ಚಾಗಿ ಉಪ್ಪಿನಕಾಯಿ ತಿಂತಕ್ಕಂಥವ್ರು ದಯವಿಟ್ಟು ಕಡಿಮೆ ಮಾಡಿ ಅಂಥೇಳಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಒಬ್ಬರು ಸಜೆಷನ್ನ ನೀಡಿದ್ದಾರೆ. ಯಾಕೆಂದರೆ ಆ ಒಂದು ಉಪ್ಪಿನಕಾಯಿನ ಹೆಚ್ಚಾಗಿ ತಿನ್ನೋದ್ರಿಂದ ನಿಮ್ಮ GI ಡಿಸ್ಟರ್ಬೆನ್ಸ್ ಆಗತ್ತೆ. ಆ ಮೂಲಕ ನಿಮ್ಮ ಆಹಾರದಲ್ಲಿ ಹೆಚ್ಚು ವ್ಯತ್ಯಾಸ ಉಂಟಾಗಿ ನೀವು ಏನು ಊಟ ಮಾಡಿರ್ತಕ್ಕಂಥ ಆಹಾರ ಜೀರ್ಣ ಆಗದೆ ನಿಮಗೆ ಹಲವಾರು ಸಮಸ್ಯೆಗಳು, ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ, ಅಥವಾ ಸಿಹಿ ಉಪ್ಪಿನಕಾಯಿ ತಿನ್ನೋದಕ್ಕೆ ಅಭ್ಯಾಸ ಇಟ್ಕೊಳ್ಳಿ. ಆದರೆ ಉಪ್ಪು ಹೆಚ್ಚಿರ್ತಕ್ಕಂಥ ಉಪ್ಪಿನಕಾಯಿಯನ್ನು ದಯಮಾಡಿ ತಿನ್ನಬೇಡಿ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ನಿಮಗೆ ಹೊಟ್ಟೆ ಸಂಬಂಧಪಟ್ಟಂತೆ, ಉದರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ತೊಂದರೆಗಳು ಬರುತ್ತೆ ಅಂತ ಹೇಳಲಾಗಿದೆ. ಸೊ ದಯಮಾಡಿ ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡೋಕ್ಕೆ ಆಗದೇ ಇಲ್ಲ ಅಂತಂಥವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಸ್ವಲ್ಪ ಮಟ್ಟಿಗೆ ಉಪ್ಪಿನಕಾಯಿಯನ್ನು ಕಡಿಮೆ ತಿಂತಕ್ಕಂಥದ್ದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದರ ಜೊತೆಗೆ ಇನ್ನಷ್ಟು ವಿಚಾರ ಏನು ಅಂದರೆ, ಅರವಿಂದ್ ಕೇಜ್ರಿವಾಲ್ ಅವರು ಕ್ರೇಜಿಯಾಗಿ ಏನಾದರೂ ಅನೌನ್ಸ್ ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಇನ್ನೊಂದು ಕ್ರೇಜಿಯಾಗಿ ಅನೌನ್ಸ್ ಮಾಡಿದ್ದಾರೆ. ಬರ್ತಕ್ಕಂಥ ಎಲೆಕ್ಷನ್ ಗಮನದಲ್ಲಿಟ್ಕೊಂಡು 10 ಲಕ್ಷ ರೂಪಾಯಿ ವಿಮೆಯನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಎಷ್ಟು ಜನರಿಗೆ ಸಿಗುತ್ತೋ ಗೊತ್ತಿಲ್ಲ. ಎಸ್, ಇನ್ನೊಂದು ವಿಚಾರ ಹೇಳೋದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಾ ಇದೆ. ಅಶೋಕ್ ರಾಯ್ ಬಾಗಿ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ಹಲೋ
ಸರ್ ನಮಸ್ಕಾರ ಸರ್. ಸರ್ ಆ್ಯಕ್ಚುಲಿ ನಾನು ಲೈವ್ ಪ್ರೋಗ್ರಾಮಲ್ಲಿ ಇದ್ದೀನಿ. ಓಕೆ ಸರ್, ನಾನು ನಂತರದಲ್ಲಿ ನಿಮ್ಗೆ ತಿಳಿಸ್ತೀನಿ ಸರ್. ಮಾಡ್ತೀರಾ? ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಹುಶಃ ಅವರು ಇನ್ನೊಂದು ನಂಬರಿಗೆ ಕರೆ ಮಾಡಬೇಕಿತ್ತು, ಮಿಸ್ ಆಗಿ ಈ ನಂಬರಿಗೆ ಕರೆ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಎಸ್, ಸೊ ಪೌಷ್ಟಿಕ ಆಹಾರವನ್ನು ಎಲ್ಲರೂ ತಿನ್ನೋದಕ್ಕೆ ಬಯಸ್ತಾರೆ. ಆದರೆ ಒಂದು ವಿಶೇಷ ಏನು ಅಂದರೆ, ನಿತ್ಯವೂ ಒಂದು ಸಪೋಟ ತಿಂದರೆ ಸಾಕಂತೆ ನಿಮಗೆ ವಿಟಮಿನ್ ಎ ಸಾಕಷ್ಟು ನೈಸರ್ಗಿಕವಾಗಿ ಕಣ್ಣಿಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಅದರ ಜೊತೆಗೆ ಸಾಕಷ್ಟು ಗ್ಲುಕೋಸ್ ಅದರಲ್ಲಿ ಇರೋದರಿಂದ ದೇಹಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ, ಮಲಬದ್ಧತೆಯಿಂದ ದೂರ ಮಾಡುತ್ತೆ ಅಂತ ಹೇಳಲಾಗತ್ತೆ. ಹಾಗೆಯೇ ನಿಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಒಳ್ಳೆಯ ಹಣ್ಣು ಅಂತ ಹೇಳಲಾಗಿದೆ. ಸೊ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಸರ್ ಹೇಳಿ. ಜಗದೀಶ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಇಲ್ಲೇ ದಾವಣಗೆರೆಯಿಂದ. ಹಾಂ ಹೇಳಿ ಸರ್. ಒಂದು ಬುಕಿಂಗ್ ಆನಿವರ್ಸರಿ ತಿಳಿಸ್ತೀನಿ ನೋಡಿ ಸರ್. ಹೇಳಿ ಸರ್. ಇವತ್ತೇ ಡೇಟು. ಹುಡುಗಿ ಹೆಸರು ಗಿರಿಜಾ. ಓಕೆ. ಹಾಂ, ಗಿರಿಜಾ MP. ಗಂಡನ ಹೆಸರು ವಿಕಾಸ್. ಓಕೆ. ಸೊ ಗಿರಿಜಾ ವಿಕಾಸ್ ಅವ್ರಿಗೆ ನಮ್ಮ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಲ್ಲಿ ಇರ್ತಾರಾ? ಮಕ್ಕಳ ಮೊಮ್ಮಗಳು ಗಿರಿಜಾ. ಆಗ್ಲಿ ಸರ್. ಎಷ್ಟನೇ ವರ್ಷ ಸರ್ ಮದುವೆ ಆಗಿ? ಅವ್ರದ್ದು ಹೋದ ವರ್ಷ ಕರೆಕ್ಟ್ 1 ವರ್ಷ ಆಯ್ತು ಸರ್. ಓಕೆ. ಸೊ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಇನ್ನೊಂದು ಸರ್, ಹೇಳಿ. ಈಗ ತಾನೇ ಹೇಳಿದ್ರಿ ನೀವು ಆಸ್ಟ್ಮಕ್ ಔಷಧ ಕೊಡ್ತಾರೆ ಅಂತ. ಹಾಂ, ಆಸ್ಟ್ಮಕ್ ಕೊಡ್ತಾರೆ ಅಂದ್ರಲ್ಲ, ಡೇಟ್ ಕನ್ಫ್ಯೂಸ್ ಆಯ್ತು ನಮಗೆ. 14ನೇ ತಾರೀಕು ನಾಳೆ. 14 ಪ್ಲೇಸ್ ಹೇಳಿ ಸರ್. ನನ್ನ ಪ್ಲೇಸ್ ಆವಾಗಲೇ ಹೇಳಿದೆ, ಇನ್ನೊಮ್ಮೆ ಹೇಳ್ತೀನಿ ಆಮೇಲೆ. ಹೇಳಿ ಸರ್. ಓಕೆ, MCC B ಬ್ಲಾಕಲ್ಲೆಲ್ಲ ಕೊಡ್ತಾ ಇದ್ದಾರೆ. ತಿಳ್ಕೊಂಡು ನಾ ಹೇಳ್ತೀನಿ ಅಡ್ರೆಸ್, ನಿಮ್ಗೆ ಸಾಧ್ಯವಾದರೆ ಹೇಳ್ತೀನಿ ಆಮೇಲೆ. ಓಕೆ, ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಸೊ ಇನ್ನಷ್ಟು ಕ್ವಿಕ್ಕಾಗಿ ಹೇಳ್ತಾ ಇದ್ದೆ. ಸೊ ಸಪೋಟ ಹಣ್ಣುಗಳನ್ನು ಗರ್ಭಿಣಿಯರು ಕೂಡ ತಿನ್ಬೋದು, ಹಾಲು ಉಣಿಸ್ತಕ್ಕಂಥ ತಾಯಂದಿರು ಕೂಡ ತಿನ್ಬೋದು ಅಂತ ಹೇಳಲಾಗಿದೆ. ಅದೇ ರೀತಿ ಯಾರು ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂದರೆ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಿ, ಅವರು ಕೂಡ ಈ ಸಪೋಟ ಹಣ್ಣನ್ನು ನಿಶ್ಚಿಂತೆಯಿಂದ ತಿನ್ಬೋದು ಅಂತ ಹೇಳಲಾಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾಕಂದರೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ನ್ಯಾಷನಲ್ ಯೂತ್ಸ್ ಡೇ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯೂತ್ ಅಂದ್ರೆ ಯೂತ್ ಆರ್ ದಿ ಸಾಲ್ಟ್ ಆಫ್ ದಿ ನೇಷನ್ ಅಂತಾರೆ. ಹೌದು. ಯುವ ಶಕ್ತಿ ಅಂತಕ್ಕಂಥದ್ದು ದೇಶಕ್ಕೆ ಒಂದು ಪ್ರಬಲವಾಗಿರ್ತಕ್ಕಂಥ ಶಕ್ತಿ. ಇಂದಿನ ಯುವ ಜನಾಂಗ ಸ್ವಲ್ಪ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇರೋದನ್ನ ನೋಟಿಸ್ ಮಾಡ್ತಾ ಇದೀವಿ. ಆದಷ್ಟು ಯುವ ಜನಗಳು ಜಾಗೃತರಾಗಬೇಕು, ಒಳ್ಳೆ ವಿಚಾರದ ಕಡೆಗೆ ಮನಸ್ಸನ್ನ ತೊಡಗಿಸ್ಕೋಬೇಕು, ಇನ್ವಾಲ್ವ್ಮೆಂಟ್ ಇರ್ಬೇಕು ಅಂತ ಹೇಳ್ತೀನಿ ಸರ್. ಆದಷ್ಟು ಯುವ ಶಕ್ತಿನವರು ಆ ಒಂದು ಸಡನ್ ಏಜ್ ನಲ್ಲಿ ಒಳ್ಳೆ ಎಥಿಕ್ಸ್ ಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ. ಎಸ್. ಸೊ ಮೊದಲು ಆಡು ಮಾತಲ್ಲಿ ಹೇಳ್ತಾ ಇದ್ರು, ನೆಲ ಅಂತಕ್ಕಂಥದ್ದನ್ನ ಸರಿಯಾಗಿ ಹದ ಮಾಡ್ಬಿಟ್ರೆ ಸಾಕು, ಬೆಳೆ ತಂತಾನೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಎಸ್, ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ಬೇಕಾಗತ್ತೆ. ನಮ್ಮ ಶಾಲೆಗಳು, ನಮ್ಮ ಒಂದು ಮನೆಯ ವಾತಾವರಣ, ಸ್ನೇಹಿತರ ವಾತಾವರಣ ಚೆನ್ನಾಗಿದ್ಬಿಡ್ತು ಅಂದರೆ ಆಟೋಮೆಟಿಕ್ ಆಗಿ ಏನಾಗಬೇಕು ಅದು ತಂತಾನೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿ. ಸೊ ಎಲ್ಲ ಒಂದು ಕಡೆ ಪ್ರಾರಂಭಿಕ ಹಂತದಲ್ಲೇ ನಾವು ಒಂಚೂರು ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಅಲ್ವಾ? ಅಕಸ್ಮಾತ್ ಎಡವಿದ್ರೂ ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ. ಹೌದು. ಸೊ ಅದೇನೋ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೋದು ಅನ್ನೋ ಹಾಗೆ. ಸೊ ಒಂದು ವೇಳೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆದ್ರೆ ಸರಿ ಮಾಡ್ಬೋದು, ಗಿಡ ಇದ್ದಾಗ ಸರಿ ಮಾಡ್ಬೋದು, ಆದ್ರೆ ಮರ ಆದ್ಮೇಲೆ ಸರಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೀನಿ, ಮೊನ್ನೆ ನಾನು ಡ್ರಗ್ಸ್ ವಿಚಾರ ಬಂದಾಗ್ಲೂ ಕೂಡ ಹೇಳ್ತಾ ಇದ್ದೆ. ಸೊ ಈಗ ತಾನೇ ಮಕ್ಕಳು ಫಸ್ಟ್ PUC ಗೆ ಕಾಲಿಟ್ಟಿರ್ತಾರೆ. ಸೊ ಒಂದಷ್ಟು ಸಂಘ ಸಹವಾಸದಿಂದ ದಾರಿ ತಪ್ಪತಕ್ಕಂಥದ್ದು ಸಹಜ ಮಕ್ಕಳ ಹತ್ರ ದುಡ್ಡಿದ್ದಾಗ. ಸೊ ಈಗಲೇ ಪತ್ತೆ ಹಚ್ಕೊಂಡು ಆ ರೀತಿ ಏನಾದರೂ ಬದಲಾವಣೆಗಳು ಕಂಡ್ರೆ ಈಗಲೇ ಸರಿ ಮಾಡ್ಕೊಂಡ್ಬಿಟ್ರೆ ಖಂಡಿತ ಸರಿ ಆಗತ್ತೆ. ಹೌದು, ಹೌದು. ಸೊ ಕೊನೆಗೆ ಅವ್ರು ಯಾವ ಮಟ್ಟಕ್ಕೆ ಬೆಳೆದು ಬಿಡ್ತಾರೆ ಅಂದ್ರೆ, ಆ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಮನೆ ಇರ್ತಕ್ಕಂತ ಸಾಮಾನುಗಳು ಕದಿಯಕ್ಕೂ ಹೇಸಲ್ಲ. ಹೌದು. ಇವತ್ತಿನ ದಿವಸ ನಾವೆಲ್ಲ ಏನ್ ನೋಡ್ತಾ ಇದೀವಿ, ರೋಡಲ್ಲೆಲ್ಲ ಅಜ್ಜಂದ್ರೆಲ್ಲ ಚೈನ್ ಸ್ಕ್ಯಾಚಿಂಗ್ ಮಾಡ್ತಾ ಇರೋದು, ಬ್ಯಾಗ್ಗಳನ್ನ ಕಿತ್ಕೊಂಡು ಹೋಗ್ತಾ ಇರೋದು, ಬಹುಶಃ ಇವೆಲ್ಲ ಯೂತ್ಸೇ ಮಾಡ್ತಾ ಇರ್ತಕ್ಕಂಥದ್ದು.
ಹೌದು ಸರ್. ಎಸ್, ಅದಕ್ಕೆ ಆ ಮಟ್ಟಕ್ಕೆ ತಮ್ಮ ಮಕ್ಕಳು ಹೋಗಬಾರ್ದು ಅನ್ನೋದಾದರೆ ಈ ಸಂದರ್ಭದಲ್ಲಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಶಿಸ್ತಿನಿಂದ ಹದ್ದುಬಸ್ತಿನಿಂದ ಒಂದು ಒಳ್ಳೆ ಸಂಸ್ಕೃತಿಯನ್ನು ಕೊಟ್ಟು ಆ ಮಕ್ಕಳು ನೋಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಹೌದು. ಎಸ್. ಸೊ ಅದೇ ರೀತಿ ಒಂದು ರೀಸೆಂಟಾಗಿ ಒಂದು ಮಾತನ್ನು ನಾನು ಕೇಳ್ಪಟ್ಟಿದ್ದೆ. ಒಬ್ರು ಗುರುಗಳು ಹೇಳಿದರು, ಇತ್ತೀಚಿನ ದಿನಗಳಲ್ಲಿ ಶಾಲೆಯಲ್ಲಿ ಮಕ್ಕಳನ್ನ ಹೊಡೆಯೋದು ಕಡಿಮೆ ಆಗಿದೆ, ಹಾಗಾಗಿ ಜೈಲಿನಲ್ಲಿ ಹೊಡೆಯೋದು ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಮಕ್ಕಳಿಗೆ ಶಾಲೆಯಲ್ಲಿ ಏನಾದ್ರು ಸರಿಯಾಗಿ ಹೊಡೆದು ಪಾಠ ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿ ಮುಂಚೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಎದುರ್ತಿದ್ರು, ಮನೇಲಿ ಪೇರೆಂಟ್ಸ್ ಎದುರಿದ್ರೆ ಸ್ಕೂಲ್ ನಲ್ಲಿ ಟೀಚರ್ಸ್ಗಳಿಗಾದ್ರೂ ಎದುರ್ತಿದ್ರು, ರೆಸ್ಪೆಕ್ಟ್ ಕೊಡ್ತಿದ್ರು, ಹೆಂಗೋ ಒಂದ್ ವೇನಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರಿಂದ ಅವರು ಸ್ವಲ್ಪ ಶಿಕ್ಷೆ, ಕೆಲವರು ಶಿಕ್ಷೆ ಕೊಡ್ತಿದ್ದಾರೆ, ಆದ್ರೂ ಶಿಕ್ಷಕರು ಸ್ವಲ್ಪ ಪ್ರೀತಿ ಭಯ ಇಟ್ಟಿರ್ಬೇಕು ಸರ್ ವಿದ್ಯಾರ್ಥಿಗಳಿಗೆ. ಅಲ್ಲ ಪಾಪ ಅವ್ರಿಗೆ ಭಯ ಇಡೋದಕ್ಕೆ ಪೇರೆಂಟ್ಸ್ ಬಿಡ್ತಾನೆ ಇಲ್ವಲ್ಲ. ಒಂದು ಹೊಡೆದ್ರೆ 4 ಜನ ಹೋಗ್ತಾರೆ, ಯಾಕೆ ನಮ್ಮ ಮಗನಿಗೆ ಹೊಡೆದಿರಿ ಅಂತ ಕೇಳಕ್ಕೆ. ಹೊಡೆದ್ರಿ ಅಂತ. ಆದ್ರೆ ಒಂದು ಶಿಕ್ಷೆ ಅಂತಕ್ಕಂಥದ್ದು ತಪ್ಪು ಮಾಡಿದಾಗ ಎಡವಿದಾಗ ಅವೇನೋ ಮದ್ದು ಕೊಡ್ಬೇಕ ಸಮಯದಲ್ಲಿ ಮಿದ್ದು ಮಾಡಿದ್ರೆ ಏನ್ ಪ್ರಯೋಜನ ಅಂತಾರಲ್ಲ, ಹಂಗಾಗ್ತಾರೆ. ನಿಜ ನಿಜ. ಎಸ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಮ್ಮ ಯೂತ್ಸ್ ಬಗ್ಗೆ. ಸೊ ಎಲ್ರಿಗೂ ಕೂಡ ತಮ್ಮ ತಮ್ಮ ಒಂದು ಮಕ್ಕಳ ಬಗ್ಗೆ ಒಂದು ಕನ್ಸರ್ನ್ ಇರಲಿ, ನಮ್ಮ ದೇಶದ ಯೂತ್ಸ್ ಬಗ್ಗೆ ಎಲ್ರಿಗೂ ಒಂದು ಕನ್ಸರ್ನ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಅಂತ. ಇಲ್ಲ, ಕ್ವಶನ್ಸ್ ಯಾವುದೂ ಇಲ್ಲ. ಆ್ಯಕ್ಚುಲಿ ಕಾರ್ಯಕ್ರಮದ ಅವಧಿ ಕೂಡ ಮುಗಿದಿದೆ. ಸೊ ನಾಳೆ ನಿಮಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತೀನಿ ಅಮ್ಮ. ಓಕೆ ಅಮ್ಮ, ಒಳ್ಳೆಯದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಇಷ್ಟೊತ್ತು ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಕೇಳ್ಕೊಳ್ತೀನಿ. ಮತ್ತು ಎಂದಿನಂತೆ ನಾಳೆ ಬೆಳಗ್ಗೆ 10:30 ನಮಸ್ತೆ ದಾವಣಗೆರೆಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಸೊ ಅಲ್ಲಿವರೆಗೂ V1 ವಾಹಿನಿಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತಾ, ಎಸ್ ಇನ್ನೊಂದು ಕರೆ ಬರ್ತಾ ಇದೆ. ಸಮಯದ ಅಭಾವ ಆಗಿದ್ದರೂ ಕೂಡ ರಿಸೀವ್ ಮಾಡಿಬಿಡ್ತೀನಿ, ಕ್ವಿಕ್ಕಾಗಿ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಹೇಳಿ ಹೇಳಿ. ಹಲೋ, ಹೇಳಿಮ್ಮ, ತಮ್ಮ ಹೆಸರು? ಅಂಬಿಕಾ ಅಂತ ಸರ್. ಹಾಂ ಹೇಳಿ, ಯಾರಿಗೆ ಶುಭಾಶಯ ಹೇಳಬೇಕು? ನಮ್ ತಂಗಿ ಸರ್ ಅವರು. ಹಾಂ, ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಇತ್ತು ಸರ್, ಅದಕ್ಕೋಸ್ಕರ ಶುಭಾಶಯ ಹೇಳ್ಬೇಕಂತೆ. ಓಕೆ 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 ಅಮ್ಮ, ಖಂಡಿತ ಅಂಬಿಕಾ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ. ಸರ್ ನಾವು ತುಂಬಾ ದಿನದಿಂದ ನಿಮಗೆ ಕಾಲ್ ಮಾಡ್ಬೇಕಂತ ಇದ್ವಿ ಸರ್, ಕಾಲ್ ಒಪ್ಪಿಕ್ ಆಗ್ತಾ ಇದ್ದಿಲ್ಲ ಸರ್. ಹೌದಾ? ಸೊ ಇವತ್ತು ಮೋಸ್ಟ್ಲಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಕಾರ್ಯಕ್ರಮದ ಅವಧಿ 10:30ರಿಂದ 11:30 ಮಾತ್ರ ಇರುತ್ತೆ. ಸೊ ಆದರೂ ನಿಮ್ಗೆ ಬೇಜಾರು ಮಾಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ಕಾಲ್ ರಿಸೀವ್ ಮಾಡಿದ್ದೀನಿ. ಸ್ವಲ್ಪ ಬೇಗ ಕಾಲ್ ಮಾಡಿ ಅಮ್ಮ, ಆಯಿತಾ? ಸರಿ ತಗೊಳ್ಳಿ. ಒಳ್ಳೇದಾಗಲಿ ಅಮ್ಮ, ಧನ್ಯವಾದಗಳು ಅಮ್ಮ. ಸೊ ನಿಮ್ಮ ತಂಗಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ನಾನು ಮೊನ್ನೆ ಕೂಡ ಹೇಳಿದ್ದೆ, ನಮ್ಮ ದಾವಣಗೆರೆಯಲ್ಲಿ ತುಂಬ ಇಂಟ್ರೆಸ್ಟಿಂಗಿಂದ ಕಷ್ಟಪಟ್ಟು ದೊಡ್ಡದಾಗಿರ್ತಕ್ಕಂಥ ಸ್ವದೇಶಿ ಮೇಳವನ್ನು ಹಿಂದೂ ಜಾಗರಣ ವೇದಿಕೆ ಹಲವಾರು ಸಂಘ ಸಂಸ್ಥೆಗಳವರು ಸೇರಿ ಮಾಡಿದ್ದಾರೆ. ಸೊ ದಯವಿಟ್ಟು ನಮ್ಮ ಒಂದು ಸ್ವದೇಶಿ ಮೇಳಕ್ಕೆ ಹೋಗಿ ಭೇಟಿ ಮಾಡಿ. ನಾವು ಕೂಡ ನಿನ್ನೆ ನಮ್ಮ V1 ವಾಹಿನಿಯಿಂದ ಸ್ವದೇಶಿ ಮೇಳಕ್ಕೆ ಭೇಟಿ ನೀಡಿದ್ವಿ. ಅದ್ಭುತವಾಗಿರ್ತಕ್ಕಂಥ ಒಂದು ಸೀನ್ಸ್ ನೋಡಲಿಕ್ಕೆ ಸಿಕ್ತು. ಅದು ಯಾವ ಮಟ್ಟಕ್ಕೆ ಅಂತೀರಿ, ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವೆಲ್ಲ ಒಂದು ಮನೆಯನ್ನು ಓಪನ್ ಮಾಡುವಾಗ ಗೋಮಾತೆಯನ್ನು ಮೊದಲು ಕಳಿಸ್ಕೊಡ್ತೀವಿ, ಆಮೇಲೆ ನಾವು ಹೋಗ್ತೀವಿ. ಏಕೆಂದರೆ ಅಲ್ಲಿ ಅಷ್ಟೊಂದು ಪಾವಿತ್ರ್ಯತೆಯನ್ನು ಆ ಗೋಮಾತೆ ತರ್ತಾಳೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾವೆಲ್ಲ ಆ ಒಂದು ಸ್ವದೇಶಿ ಮೇಳಕ್ಕೆ ಕಾಲಿಡ್ತಿದ್ದ ಹಾಗೆ ಮೊದಲು ನಮ್ಮನ್ನು ಸ್ವಾಗತಿಸಿದ್ದು ಗೋಮಾತೆ. ಅದು ತರಹೇವಾರಿ ಗೋಮಾತೆಗಳು. ಅಬ್ಬಾ, ನಿಜಕ್ಕೂ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಎಷ್ಟೊತ್ತು ಮಾತಾಡಿದ್ರೂ ಕಡಿಮೆ. ಬರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಗಂಡು ಮಕ್ಕಳಿಗೆ ಅರಿಶಿನ ಕುಂಕುಮ ಇಟ್ಟು ಸ್ವಾಗತ ಮಾಡ್ತಕ್ಕಂಥದ್ದು, ಇಂಥ ಅದ್ಭುತವಾಗಿರ್ತಕ್ಕಂಥ ಸಂಪ್ರದಾಯ ನೋಡಬೇಕು ಅಂದರೆ ನೀವು ಸ್ವದೇಶಿ ಮೇಳಕ್ಕೆ ಹೋಗಲೇಬೇಕು. ಸೊ ನಾವು ಕೂಡ ಹೋಗಿ ನಿನ್ನೆ ಸ್ವದೇಶಿ ಮೇಳದಲ್ಲಿ ಏನೆಲ್ಲ ನೋಡಿದ್ವಿ, ಯಾರ ಜೊತೆ ಎಲ್ಲ ಮಾತಾಡಿದ್ವಿ, ಕಾರ್ಯಕ್ರಮ ಹೇಗಿತ್ತು, ಅಲ್ಲಿರ್ತಕ್ಕಂಥ ತಿಂಡಿ ತಿನಿಸುಗಳು, ಬಟ್ಟೆ ಬರೆಗಳು, ತರಹೇವಾರಿ ವಸ್ತುಗಳು. ಅಬ್ಬಾ, ಅದೆಲ್ಲ ಬರೀ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನೋಡಲಿಕ್ಕೆ ಸಾಕಾಗೋದಿಲ್ಲ. ಸೊ ನೀವೇ ಆ ಕಾರ್ಯಕ್ರಮವನ್ನು ವಾಚ್ ಮಾಡಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಆ ಕಾರ್ಯಕ್ರಮ ಬರುತ್ತೆ. ಮತ್ತು ಸಾಯಂಕಾಲ ಕೂಡ 7 ಗಂಟೆಯಿಂದ ಆ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಸೊ ದಯವಿಟ್ಟು ಈ ಕಾರ್ಯಕ್ರಮ ನೋಡಿದ ಮೇಲೆ ಮಿಸ್ ಮಾಡದೆ ಸ್ವದೇಶಿ ಮೇಳಕ್ಕೆ ಹೋಗಿ ಬನ್ನಿ. ಅದೇ ರೀತಿ ಈ ಕಾರ್ಯಕ್ರಮ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮಗೆ ತಿಳಿಸಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಭಾನುವಾರದವರೆಗೆ ಮಾತ್ರ ಈ ಒಂದು ಸ್ವದೇಶಿ ಮೇಳ ಇರುತ್ತೆ. ಮಿಸ್ ಮಾಡದೆ ಹೋಗಿ ಬನ್ನಿ. ಸೊ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಈ ರೀತಿಯ ಕಾರ್ಯಕ್ರಮಗಳು ಮತ್ತೆ ನಮ್ಮ ದಾವಣಗೆರೆಗೆ ಬರಬೇಕು ಅಂದರೆ ನೀವು ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಒಂದು ಸ್ವದೇಶಿ ಮೇಳದ ವಸ್ತುಗಳನ್ನು ಖರೀದಿ ಮಾಡಿ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು. ಶುಭಮಸ್ತು.